ಅವನು ಈ ರೀತಿ ನನಗೆ 7 ಅವಸ್ಥೆಗಳು ಅಂತ ಅವನು ವಿಚಾರ ಮಾಡಿ ನೋಡಿದ್ರೆ ಅವನಿಗೆ ಬ್ರಹ್ಮಜ್ಞಾನ ಆಗುತ್ತೆ. ನನಗೆ ಯಾಕೆ ಈ ರೀತಿ ಆಗಿದೆ ಅಂತ ವಿಚಾರ ಮಾಡಿ ನೋಡು. ಅದನ್ನ ಮಹಾತ್ಮರು ಸುಲಭವಾಗಿ ಅದನ್ನ ಹೇಳ್ತಿದ್ದಾರೆ. ಈಗ ಇಡೀ ಜಗತ್ತಲ್ಲಿ ಪರಮಾರ್ಥ ಗೀತೆಯಲ್ಲಿ 7ನೇ ಇದರಲ್ಲಿ ಹೇಳ್ತಾರೆ, ರಾಗಿ ವಿರಾಗಿಗಳಿಂದಡೆಯೊಳಗೆ ಆಗಡೆ ತೋರು ದೇಹರವರೊಳಗೆ ಮುಕ್ತಿ ಸುಖಂ ಸಂಸಾರದೊಳುಂಟು ಮುಕ್ತಿಯ ನಯ್ಯರ ಅದರೊಳೇನುಂಟು. ಇಡೀ ಜಗತ್ತಲ್ಲಿ ಇಬ್ರು ಇದ್ದಾರೆ, ರಾಗಿ ಮತ್ತೆ ವಿರಾಗಿಗಳು ಬಹಳ ಕಡಿಮೆ, ಎಲ್ಲರೂ ರಾಗಿಗಳ. ಮುಕ್ತಿ ಸುಖಂ ಸಂಸಾರದೊಳುಂಟು, ಎಲ್ಲವೂ ಸಮೃದ್ಧವಾಗಿದೆ ಎಲ್ಲ ಸಂಸಾರದಲ್ಲಿ. ಊಟ ಮಾಡಕ್ ಚೆನ್ನಾಗಿದೆ, ತಿನ್ನಕ್ ಚೆನ್ನಾಗಿದೆ, ಗಂಡ ಮಕ್ಕಳು ಎಲ್ಲವೂ ಚೆನ್ನಾಗಿದೆ. ಸ್ವಲ್ಪ ಕಷ್ಟ ಬರುತ್ತೆ, ಮನುಷ್ಯನ್ ಕಷ್ಟ ಬರುತ್ತೆ, ಅದ್ರ ಜೊತೆಲಿರೋರೆಲ್ಲ ಹೇಳ್ತಾರಲ್ಲ ಮನುಷ್ಯನ್ ಕಷ್ಟ ಬರದೆ ಮರ ಗಿಡಗಳು ಬರುತ್ತಾ ಅಂತ ಇವನೇ ಭಾವಿಸಿ ಅದನ್ನೆಲ್ಲ ಮುಕ್ತಿ ಸುಖಂ ಸಂಸಾರದೊಳುಂಟು. ಈ ಮುಕ್ತಿ ಬ್ರಹ್ಮ ಅಂತಿರಲ್ಲ, ಏನಿದೆ ಅದ್ರಲ್ಲಿ? ಅದೇನು ಇಲ್ಲ ಅಲ್ಲಿ ಅಂತೀರ, ನಾನೇ ಇಲ್ಲ ಅಲ್ಲಿ, ಬರೀ ಕಲ್ಮರ, ಖಾಲಿ ಅದೇನು ಇಲ್ಲ. ಕಲ್ಮರನಂತೆ ನಿದ್ರಿತನಂತೆ ಮಲಗಿರೋನ್ ಏನೋ ಪ್ರಜ್ಞೆ ಇರಲ್ವಲ್ಲ, ಆ ರೀತಿಯ ಬ್ರಹ್ಮ ವಸ್ತು. ಪಾಳ್ಮನೆಯೊಳಗಣ ದೀವಿಗೆಯಂತೆ, ಹಳೆಯ ಮನೇಲಿ ಒಂದ್ ದೀಪ ಇಟ್ಟಿದೆ, ಯಾರಿಗ್ ಪ್ರಯೋಜನ ಅದು? ಆ ರೀತಿಯ ಬ್ರಹ್ಮ ವಸ್ತು ಅದೆಲ್ಲೋ ಇದೆ. ಈಗ ನನ್ಗೇನಾದ್ರು ಉಪಯೋಗ ಇದೆಯಾ ಅದು? ಅದೇನ್ ಹೇಳ್ತೀರ, ಅದ್ ಯಾವ್ದ್ರಿಂದ? ಅದೇನು ನನಗೆ ಬರೀ ಕಲ್ಪನೆ. ಇಲ್ಲೇನಿದೆ ಅಷ್ಟು ಬಹಳ ಸಮೃದ್ಧವಾಗಿದೆ. ಈ ರೀತಿ ಅನ್ನೋರೇನೆ ಎಲ್ಲ 99% ಇವ್ರೇನೆ. ಇದ್ರೊಳಗೆ ಒಬ್ಬ ವಿರಾಗಿ ಇರ್ತಾನೆ, ಅವನಿಗೆ ಈ ವಿಚಾರ ಬರುತ್ತೆ, ಏನಿದು ಜೀವನ? ರಾಗಿ ವಿರಾಗಿಗಳಿಂದೆಳೆಯೊಳಗೆ ಆಗರ ತೋರು ದೇಹರವರೊಳಗೆ ಮುಕ್ತಿ ಸುಖಂ ಸಂಸಾರದೊಳುಂಟು ಮುಕ್ತಿಯ ನಯ್ಯರ ಅದರೊಳೇನುಂಟು. ಕಲ್ಮರನಂತೆ ನಿದ್ರಿತನಂತೆ ಪಾಳ್ಮನೆಯೊಳಗಣ ದೀವಿಗೆಯಂತೆ ಎನಗದು ಬೇಡಿಯ ಪರವೇ ಸಾಕು ಎನಗದರಿನ್ ಸತ್ಕರ್ಮವೇ ಬೇಕು ಎಂದನು ತಿರ್ಪರೆ ರಾಗಿಗಳೆಲ್ಲ ಅಂದ ಭೂಮಿಗೆ ಯೋಗ್ಯರೇ ಅಲ್ಲ. ಅವ್ರ ಅಲ್ವೇ ಅಲ್ಲ ಆತ್ಮಜ್ಞಾನ ಪಡೆಯಕ್ಕೆ, ಅವ್ರು ಯೋಗ್ಯರೇ ಅಲ್ಲ. ಹೆಂಡತಿ ಮಕ್ಕಳು ಎಲ್ಲಾ ಬಹಳ ಕಷ್ಟ ಪಡ್ತಿರ್ತಾನೆ, ಸುಮ್ನೆ ಅವ್ನ ಭ್ರಮೆ. ಎಲ್ಲ ನಾನ್ ಬಹಳ ತುಂಬಾ ಚೆನ್ನಾಗಿದ್ದೀನಿ, ಏನ್ ಹೆಂಡತಿ ಮಕ್ಕಳು ಜೊತೆ ಎಲ್ಲ ಇದ್ದು ಅವ್ರಿಗೋಸ್ಕರ ಬದುಕು, ಏನ್ ಒಂದು ದಿನನಾರು ಅಲ್ಲಿ ಅವ್ರು ಬೈತಿರ್ತಾರೆ, ಎಲ್ಲಾ ಮಾಡ್ತಿರ್ತಾರೆ, ಈ ಬದುಕು ಅವ್ರಿಗೆ ಸೋಸ್ತಿರ್ತಾನೆ. ಅವ್ರೇನ್ ಇವ್ನೇನ್ ಬಹಳ ದೊಡ್ಡ ಸನ್ಮಾನ ಮಾಡಲ್ಲ, ಇವನ್ ತಲೆಗೆ ಹಾಕೊಂಡಿರ್ತಾನ ಅಷ್ಟೇನೆ. ನನ್ನಿಂದನೇ ಅವರು ಎಲ್ಲಾರ್ನು ಬಹಳ, ನಾನು ಮನೆಯ ಯಜಮಾನ, ಮನೆಯ ಯಜಮಾನಿ, ನಾನ್ ಇದ್ರೆ ಇವ್ರೆಲ್ಲಾರ್ನು ಸಾಕಾಗು. ನಿನ್ ತಲೆಯಲ್ಲಿ ನೀನ್ ಹೋದ್ರು ಚೆನ್ನಾಗಿರ್ತಾರೆ, ನೀನು ಇಲ್ದೇ ಇದ್ರು ಚೆನ್ನಾಗಿರ್ತಾರೆ. ನಿನಗ್ ಭ್ರಮೆ ನಾನೇ ಅವ್ರನ್ನೆಲ್ಲಾನು ಮಾಡೋದು ಅಂತ. ಅದೆಲ್ಲವೂ ನನ್ನ ಭ್ರಮೆ. ಮತ್ತೆ ಎಷ್ಟೊಂದು ಸುಖ ದುಃಖ ಅನ್ಭವಿಸ್ತೀನಲ್ಲ, ಅವ್ರಿಗೆ ಕಾಯಿಲೆ ಆದ್ರೆ ನನ್ಗ್ ಕಾಯಿಲೆ ಆದಂಗ ಆಗುತ್ತಲ್ಲ, ಅವ್ರ ಮಗ ಸರಿಯಿಲ್ಲ ನನಗ್ ದುಃಖ ಆಗುತ್ತಲ್ಲ, ಅವ್ರು ಎಲ್ಲರಿಗೂ ಆಗೋದನ್ನ ನನಗಾಗುತ್ತಲ್ಲ, ಎಲ್ಲವೂ ಸರಿ. ಕೊನೆವರೆಗೂ ಹಿಂಗೆ ದುಡ್ಕೊಂಡು ಒಂದಿನ ಹೊಟ್ಟೋಗ್ತೀಯ, ಸತ್ತೋಗ್ತೀಯ, ಏನಾದ್ರದ್ದು ಲಾಭ ಏನು? ಏನ್ ಇಷ್ಟೊಂದು ದೇವರು ನಿನಗೆ ಎಷ್ಟೋ ಪ್ರಕೃತಿ, ಎಷ್ಟೋ ಕೋಟಿ ಜನ್ಮದಿಂದ ಕೋಟಿ ವರ್ಷದ ತಪಸ್ ಮಾಡಿ ದೇಹ ಕೊಟ್ಟಿದೆ, ಯಾವ್ದಾವ್ದೋ ಸಣ್ಣದಕ್ಕೆಲ್ಲ ನೀನ್ ಕಲಿತೀಯಲ್ಲ, ಅದಕ್ಕೆ ದುಡ್ಡಿಗೆ, ಹೆಂಡತಿಗೆ, ಮಕ್ಕಳಿಗೆ, ಅವ್ರಿಗೆ ಇವ್ರಿಗೆ ಬರೀ ಇದಕ್ಕೆ ಕಲಿಯೋದ? ಒಂದು ಚೂರ ದೇವರ ಕಡೆ ನೋಡ್ಬೇಕದ? ಕಳೆದಿದ್ದಕ್ಕಾದ್ರೂ ಏನ್ ರಿಸಲ್ಟ್? ತಿರ್ಗಾ ಸುಖ ದುಃಖ ಅಂತಿದ್ರೆ ಮುಂದೆ ಜನ್ಮ ಇದೇ ಮಾಡ್ಕೊಂಡು ಹೋಗೋದು. ಅಲ್ಲೂ ಏನ್ ಮುಂದಿನ ಜನ್ಮ ಬಂದ್ರೆ ಅಲ್ಲೇನಾದ್ರು ವಿಶೇಷ ಮಾಡ್ತೀಯಾ? ಇಲ್ಲೇನ್ ಮಾಡಿದ್ಯಲ್ಲ ಇದನ್ನೇ ಅಲ್ಲೂ ಮಾಡೋದು, ಇನ್ನೂ 100 ಜನ್ಮ ಬಂದ್ರು ಇದನ್ನೇ ಮಾಡೋದು, ಇದೇ ಕಸದೊಳಗಡೆನೆ, ಅದ್ರೊಳಗಡೆನೆ ಇರೋದು. ಆ ವರಾಹ ರೂಪ ವಿಷ್ಣುದ್ ಹೇಳ್ತಾರಲ್ಲ, ಏನ್ ಮಾಡಿದ್ರು ಎದುರ್ತೀರಿ, ಬಹಳ ಸುಖ ಇದೆ ಅಂತ. ನಮ್ದು ಅದೇ ಕಥೆನೆ. ನಮ್ಗೆಲ್ಲವೂ ಈ ದೇಹ ಇಂದ್ರಿಯಗಳು ಇವೆಲ್ಲವೂ ಇದ್ರೊಳಗೆ ಎಷ್ಟೇ ಮಹಾತ್ಮರು ಬಂದ್ ಹೇಳ್ತಿದ್ದಾರೆ, ನೋಡಿ ಇದಿಲ್ಲ, ನೀನ್ ಅಲ್ಲ, ಇದು ಅನಿತ್ಯ, ಪ್ರಜ್ಞೆನೇ ಬರೋದಿಲ್ಲ. ಅದನ್ನೇ ಅವ್ರಿಗೆ ಹೇಳ್ತಿದ್ದಾರೆ. ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ, ನಾನ್ ಯಾರು ಅನ್ನೋದನ್ನ ಒಂಚೂರೂ ಪರೀಕ್ಷೆ ಮಾಡಕ್ಕೆ ಹೋಗಿಲ್ಲ. ಹೇಯವೆನ್ನದೆ ಅಂದ್ರೆ ಎಷ್ಟು ಇದು ವಿಕಾರ ಇದೆಯಲ್ಲ, ಈ ದೇಹ ಏನ್ ಬಹಳ ಚೆನ್ನಾಗಿದ್ಯಾ, ಒಂದು ದಿನ ಸ್ನಾನ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ. ವಿಕೃತಿಯುಳ್ಳ ಮತ್ತೆ ಚೆನ್ನಾಗರ ಇದೆಯಾ, ಎಷ್ಟೊಂದು ಬದಲಾವಣೆ. ದಿನ ಪೂರ್ತಿ ದೇಹ ಇದೆ ನಮ್ದು, ಬರೀ ದಿನ ನಾವ್ ಇನ್ನೇನ್ ಮಾಡ್ತಿರ್ತೀವಿ, ಅದ್ರಲ್ಲಿ ಏನಾದ್ರು ಶುಗರು BP ಈ ತರದೆಲ್ಲ ಬಂದ್ಬಿಟ್ರೆ ಇನ್ನವ್ರದ್ದು ಅದೇ ಕತೆ. ಬೆಳಗ್ಗೆ ಎದ್ರೆ ಅದು ಇವತ್ ಶುಗರ್ ಕಡಿಮೆ, ಇವತ್ ಯಾಕೋ ಜಾಸ್ತಿ ಇದೆ, ಮತ್ ಡಾಕ್ಟರ್ ಬೇರೆ ಹೇಳಿರ್ತಾರಲ್ಲ, ಬಹಳ ವಿಶ್ವಾಸ ಅವ್ರ ಮೇಲೆ. ಅವ್ರು ಹೇಳಿರ್ತಾರೆ ಶುಗರ್ 4 ಟೈಮೇ ತಿನ್ಬೇಕು ಅಂತ. ಒಂದು ಟೈಮ್ ಮಿಸ್ ಆದ್ರೆ ಫುಲ್ ಗಾಬರಿ ಆಗ್ಬಿಡ್ತಾನೆ, ನನ್ ಶುಗರ್ ಇದೆಯಲ್ಲ ನಾನು ಅದಕ್ಕೆ ತಿನ್ಬೇಕು. ಬರೀ ದೇಹ ನನಗೆ ಇವತ್ ಕಪ್ಪು ಕಾಣಿಸ್ತಾ ಇದೀನಿ, ನಾನ್ ಬೆಳ್ಳ ಕಾಣಿಸ್ತಾ ಇದೀನಿ, ಮುಖದಲ್ಲ ಹಂಗಾಗಿದೆ ಹಿಂಗ, ಈ ದೇಹದ್ದೇ ಏನಾಗ್ತೀಯ? ರೋಗಿ ಆಗಿದ್ಯಾ, ಮನೋರೋಗಿ. ಅದು ಬಹಳ ನಾನು ದೇಹ ಪೋಷಣೆ ಮಾಡ್ತಿದೀಯಲ್ಲ, ಮನೋರೋಗಿ. ಅದು ದೇಹದ ರೋಗ. ಅದು ಬರೀ 24 ಗಂಟೆ ದೇಹದ ಯೋಚನೆ, ಬೆಳಗ್ಗೆ ಊಟ, ಮಧ್ಯಾಹ್ನದ್ದು, ರಾತ್ರಿದು,
ದೇಹ ಅದೊಂದ್ ಚೂರು ವ್ಯತ್ಯಾಸ ಆಗ್ಬಾರ್ದು. ಒಂದು ಚೂರ್ ಏನಾದ್ರು ನೋವು ಬಂತು ಬಹಳ ಗಾಬರಿ. ಎಷ್ಟೊಂದು ಆ ದೇಹದಲ್ಲಿ ತಾದಾತ್ಮ್ಯತೆ, ಏನ್ ಅಷ್ಟೊಂದು ದುಃಖ ಕೊಡ್ತಿದೆ ಅವ್ರು ಅದನ್ನೆಲ್ಲ ಹೇಳ್ತಿದ್ದಾರೆ. ಅದನ್ನ ಒಂದ್ ಸ್ವಲ್ಪನಾದ್ರು ಪರೀಕ್ಷೆ ಮಾಡ್ಬೇಕಲ್ಲ. ಏನ್ ನಾನ್ ಮಾಡಿದೀನ ಈ ದೇಹನ? ಈ ನಾನೇನಾದ್ರು ಮಾಡಿ ಕಷ್ಟಪಟ್ಟು ಕೈ ಕಾಲು ಕಣ್ಣು ಇವೆಲ್ಲ ನಾನ್ ಮಾಡಿದೀನ? ಯಾರೋ ಮಾಡಿರೋದ್ರೊಳಗೆ ನಾನ್ ಬಂದಿರೋದು ನಾನು ಅಲ್ಲಿದ್ದೀನಿ. ನನಗ್ ದೇವರು ಕೊಟ್ಟಿದ್ದಾನೆ ಇದು ಸುಮ್ನೆ ಬಳಸು ಅಂತ. ಅದನ್ನ ಬಳಸೋದೇ ಇಲ್ಲ, ಅದನ್ನ ನಾನೇ ಅನ್ಕೊಂಡು ಎಷ್ಟೊಂದು ವ್ಯಾಮೋಹ ದೇಹದ ಮೇಲೆ ವಿಪರೀತ. ಬರೀ ದಿನ ಅದೇ ಕತೆ, ಕಣ್ ಸರಿ ಇಲ್ಲ ಮುಂದ್ ಸರಿ, ಜೊತೆ ಅಂತವ್ರೆ ಇರ್ತಾರ ಅವರು ಅದನ್ನೇ, ಅವರು ಜೊತೆ ನಾವು ಎಲ್ಲಾ ಸೇರಿ ಎಷ್ಟು ದೇಹ ಭ್ರಮೆ. ಹೇಯವೆನ್ನದೆ ಒಂದು ಸ್ವಲ್ಪನಾದ್ರು ಅನ್ನಿಸ್ಬೇಕಲ್ಲ. ಎಷ್ಟು ಈ ದೇಹದೊಳಗಡೆ ಯಾವ್ದು ತುಂಬಾ ಸೂಪರ್ ಆಗಿರೋ ವಸ್ತು ಇದೆ? ದೇಹ ಒಂದ್ಸರಿ ಬಿಚ್ಚಿ ನೋಡ್ಬೇಕು ಅದನ್ನ. ಚರ್ಮ ಮೇಲ್ಗಡೆ ಇದೆಯಲ್ಲ ಅದಕ್ಕಾಗಿ ಅಷ್ಟು ಚೆನ್ನಾಗ್ ಕಾಣಿಸ್ತಿದೆ. ದೇಹ ಒಂದ್ಸರಿ ಬಿಚ್ಚಿ ನೋಡು, ಅದ್ರೊಳಗಡೆ ಏನ್ ಬಹಳ ಅಮೃತವಾದ ವಸ್ತುಗಳಿದ್ಯಾ? ಬರೀ ರಕ್ತ ಮಾಂಸ ಹೇಳಕ್ಕೂ ಒಂಥರ ಅನ್ಸುತ್ತೆ ನಮ್ಗೆ, ಅಷ್ಟು ಇದೆ ಅವೆಲ್ಲವು. ಮತ್ ಅಷ್ಟೊಂದು ಪ್ರೀತಿ ಮಾಡ್ತೀಯಲ್ಲ ಅದನ್ನ. ಮತ್ ಎಷ್ಟೊಂದು ಎಣ್ಣೆ ಸುಂದರವಾಗಿರುವಂತೂ ಮುಗ್ದೇ ಹೋಯ್ತು. ಇನ್ನೊಂದು ಸುಂದರ ದೇಹದ ಮೇಲೆ ವ್ಯಾಮೋಹ, ಅದು ಅಂತವೆ ಇದು ಅಂತವೆ, ಬರೀ ಅಂತವೇನೆ. ಅದಕ್ಕೆ ಅಂತ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ಹೇಳಿದ್ದು, ಅವ್ರು ಒಬ್ರೇ ಇದನ್ನ ತುಂಬಾ ವಿರಾಗದಿಂದ ಏನು ದೇಹನ ಅವರು ಎಷ್ಟು ವಿರಾಗ ಮಾಡಿದ್ರು ಅದನ್ನ. ಅವ್ರಿಗೆ ಎಷ್ಟು ದರ್ಶನ ಆಗಿರ್ಬೇಕು ಅಂತ ಮಹಾತ್ಮರನ್ನ ನೆನೆಸ್ಬೇಕು ಬೆಳಗ್ಗೆ ಹೊತ್ತು. ಅಂತ ಮಹಾತ್ಮರ ದಿನ ಹೃದಯ ಕಾಲದೊಳು ಎಚ್ಚರದೊಳು ಅಂತ ಗುರುಮೂರ್ತಿ ಅಂತವ್ರ ಸ್ಮರಣೆ ಮಾಡ್ಬೇಕು. ಎದಳ್ತಿದ್ದಂಗೆನೆ ಅದೇ ಹೆಂಡತಿ ಗಂಡ ರಾತ್ರಿ ಮಲ್ಕೋಬೇಕಾರ ಅದ್ರಲ್ಲೇ ಮಲಗದ, ಬೆಳಗ್ಗೆ ಎದಳ್ತಿದ್ದಂಗೆ ಅಂತವ್ರದ ಮುಖ ನೋಡೋದ, ಅಂತದೇ ಚಿಂತನ ಮಾಡೋದ, ಅಂತದ್ರೆಲ್ಲ ಹೋಗ್ ಒಂದಿನ ಸಾಯೋದು. ಇನ್ನೇನಾಗುತ್ತೆ? ಇಂಥ ಮಹಾತ್ಮರನ್ನ ನೆನಪು ಮಾಡ್ಕೋಬೇಕು. ಅಕ್ಕ ಮಹಾದೇವಿಯವ ನಮ್ಮ ಅಪ್ಪ ಅವ್ರು ಅಂತಿದ್ರು, ಬಹಳ ಸ್ವಚ್ಛ ಅವರು, ಒಂದು ಚೂರು ಕಲುಷಿತ ಇಲ್ಲ ಅವ್ರ ಒಳಗಡೆ. ಏನು ನಮ್ಮ ನಿನಗೆ ರಾಜ ಮಹಾರಾಜರು ಬಂದಿದ್ರ ಮದ್ವೆ ಆಗ್ತೀವಿ ಅಂತ, ಏನೂ ಅಲ್ಲ. ಆದ್ರೆ ಏನ್ ಅಷ್ಟೊಂದು ತಡಬಡಾಯಿಸಿ ನಾವೇ ಮೇಲ್ಬಿದ್ದು ಹೋಗಿ ಮದ್ವೆ ಆಗ್ತೀವಲ್ಲ. ನಾವೆಲ್ಲಿ ಅಕ್ಕ ಮಹಾದೇವಿಯಲ್ಲಿ ಅವ್ರಿಗೆ ಹೇಗೆ ದೇಹದ ದರ್ಶನ ಆಗಿರ್ಬೇಕು? ಅವ್ರಿಗೆ ದೇಹನ ಬತ್ತಲೆ ಇದ್ರೆ ಅಂತ ಹೋದ್ರಲ್ಲ, ದೇಹದ ಬಗ್ಗೆ ಎಷ್ಟು ದೂರ ಇರ್ಬೋದು? ದೇಹದಿಂದ ಎಷ್ಟು ವಿರಾಗ, ಎಷ್ಟು ದೇಹದ ಬಗ್ಗೆ ದರ್ಶನ. ನಾವು ಅವ್ರ ಅಂತ ಮಕ್ಕಳನ್ನ ಬೆಳಗ್ಗೆ ಎದ್ದು ಸ್ಮರಣೆ ಮಾಡ್ಬೇಕು. ಆಗ ಅವರ ಕರುಣೆಯಿಂದ ಸ್ವಲ್ಪ ಒಳ್ಳೆ ಸ್ಟಾರ್ಟ್ ಆಗುತ್ತೆ. ಒಂದೇ ಸರಿ ಎಲ್ಲ ಅನ್ಸೋದಿಲ್ಲ, ನಿಧಾನಕ್ಕೆ ಕೇಳ್ತಾ ಈ ತರ ಶ್ರವಣದಲ್ಲಿ ಬಂದಾಗ ಅನ್ಸುತ್ತೆ ಅವೆಲ್ಲ ಪ್ರಜ್ಞೆ ಬರೋದು. ಇಲ್ಲಾಂದ್ರೆ ಬರೀ ಅದೇ ಸುತ್ತಮುತ್ತ ಹೇಳೋರು ಅವ್ರೆ ನಾವು ಅವ್ರೆ ಹೇಳೋದ್ರಿಂದ ಏನದಕ್ಕೆ ಪೋಷಣೆನೇ ಜಾಸ್ತಿ. ಅದಕ್ಕೇನ್ ಎಂತೆಂಥದ್ದು ಹಾರ್ಲಿಕ್ಸ್ ಇವು ದೇಹಕ್ಕೆ ತನ್ನದೇ ಆದ ಸಾಮರ್ಥ್ಯ ಇದೆ. ಇನ್ನ ಹೊರಗಿನ ಯಾವ ವಸ್ತುಗಳಿಂದನೂ ಇಲ್ಲ, ಅದಕ್ಕೆ ಏನ್ ಬೇಕಂತ ತಾನು ಪೂರೈಸ್ಕೊಳ್ಳುತ್ತೆ. ಇದೆಲ್ಲವೂ ನಮ್ಮ ಅಪ್ಪವ್ರು ಹೇಳ್ತಾ ಇದ್ದಿದ್ದು. ಹಾಗೆ ಅವ್ರು ಬದುಕಿದ್ರಲ್ಲ, ಅವ್ರು ಅದನ್ನ ನಮ್ಗೆ ಹೇಳ್ತಿದ್ರು. ಅವ್ರು ಏನಕ್ಕೆ ಆ ರೀತಿ ಬದುಕಿದ್ರ ನಮಗ್ ತೋರ್ಸಕ್ಕೋಸ್ಕರ. ನೋಡ್ ನೀನು ಹಾಗೆ ಇದೆ ಬಾಯಂತ ಹೇಳ್ತಿದ್ರು ಅಪ್ಪ ನಮ್ಗೆಲ್ಲಾನು ಎಷ್ಟಲ್ಲಿ ಹೇಳಿದ್ದಾರೆ. ದೇಹಕ್ಕೆ ತನ್ನದೇ ಆದ ಸಾಮರ್ಥ್ಯ ಇದೆ, ನೀನ್ ಏನೂ ಒಳಗಡೆ ಮಾಡ್ಬೇಕಾಗಿಲ್ಲ. ಏನಾದ್ರು ಕಾಯಿಲೆ ಆಗಿದ್ಯಾ ಅದನ್ನ ತಾನೇ ಸರಿ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ಇದೆ. ನನಗೆ ತಡ್ಕೊಳಕ್ ಆಗಲ್ಲ, ನನಗೆ ಅದೆಲ್ಲ ಆಗಿರೋದಕ್ಕೆ ನಾನು ಡಾಕ್ಟರ್ ಹತ್ರ ಓಡೋಗ್ತೀನಿ ಅದನ್ನ. ಆದ್ರೆ ಆ ಡಾಕ್ಟರ್ ಹತ್ರ ಹೋದ್ರು ಅವ್ರು ಹೊರಗಡೆ ಮಾತ್ರ ಮಾಡ್ತಾರೆ, ಒಳಗಡೆ ಅವ್ರು ಏನು ಮಾಡಕ್ಕಾಗಲ್ಲ. ಒಳಗಡೆ ತಾನೇ ಅವೆಲ್ಲವೂ ಏನು ಅದನ್ನ ಎಲ್ಲ ಹೇಳ್ತಾರಲ್ಲ, ಅವೆಲ್ಲ ತಾನೇ ಜೀವಕಣಗಳು ಅವೆಲ್ಲವೂ ತಾನೇ ಅಲ್ಲಿ ಕ್ರಿಯೆ ನಡಿಬೇಕು. ಇವನು ಹೊರಗಡೆ ಏನ್ ಡಾಕ್ಟರ್ ಮಾಡಕ್ಕಾಗಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಇವ್ರೆಲ್ಲರೂ. ಒಳಗಡೆ ತಾನೇ ದೇಹಕ್ಕೆ ತಾನೇ ಆದ ಸಾಮರ್ಥ್ಯವಿದೆ, ಅದನ್ನ ದೇವರಿಗಾಗಿ ಬಳಸು. ದೇವರಿಗಾಗಿ ನಾನೇನು ಮಾಡೇ ಇಲ್ಲ ದೇಹದೊಳಗಡೆ. ಆ ದೇಹ ಇರೋದೇ ಆ ರೀತಿ, ಅದ್ರ ಸ್ವಭಾವ ಹೀಗಿದೆ ಅಂತ ತಿಳ್ಕೊ ಸಾಕು. ಅದೇನಿದೆ ಅದನ್ನ ಸ್ವಭಾವ ಅದನ್ನ ತಿಳ್ಕೊ. ತನ್ನ ನಿಜವನ್ನು ಪರೀಕ್ಷಿಸದೆ ನಾನಂದ್ರೆ ಏನು ಇದನ್ನ ಸ್ವಲ್ಪ ಪರೀಕ್ಷೆ ಮಾಡು. ದೇಹವೆನ್ನದೆ ಸ್ವಲ್ಪನ ಅದನ್ನ ನೋಡ, ದೇಹ ಅಷ್ಟೊಂದು ಇದ್ ಮಾಡ್ತೀಯಲ್ಲ ಅಂತದ್ ಏನಿದೆ ಅದ್ರೊಳಗಡೆ, ಏನಂತ ಸಮೃದ್ಧವಾಗಿದೆ. ವಿಕಾರ ಆಗತ್ತಲ್ಲ, ಬಾಲ್ಯದಲ್ಲಿ ಹೆಂಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ, ಈಗ ನೀನ್ ನೋಡಿದ್ರೆ ಯಾರು ಎತ್ಕೋಬೇಕು ಅನ್ಸುತ್ತಾ, ಮುದ್ದು ಮಾಡ್ಬೇಕು ಅನ್ಸುತ್ತಾ? ಎಷ್ಟೊಂದು ವಿಕಾರ ಆಗಿದ್ದೀನಲ್ವಾ, ಅದ್ರೆ ಎಷ್ಟೊಂದು ವ್ಯಾಮೋಹ ಅದ್ರ ಮೇಲೆ. ಒಂದು ಕೂದಲು ಬೆಳಿ ಬರಬಾರ್ದು, ಒಂದು ದೇಹ ಒಂಚೂರು ಏನು ಆಗ್ಬಾರ್ದು. ಯಾಕೆ ಅಷ್ಟೊಂದು ವ್ಯಾಮೋಹ? ಹೇಯವೆನ್ನದೆ ಅದ್ ಬದಲಾವಣೆ ನೀನ್ ಎಷ್ಟಾದ್ರೂ ಮಾಡೋದಾಗುತ್ತೆ. ನೀನು ಅಂತ ದೇವಾನ ದೇವ ಕೃಷ್ಣ ಪರಮಾತ್ಮ ಎಂತಾದ್ರೂ ಎಲ್ಲರಿಗೂ ದೇಹನೂ ಆಗದೆ. ಯಾರು ಈ ಜಗತ್ತಿಗೆ ಜನ್ಮ ತಾಳ್ತಾರ ಅವ್ರೆಲ್ಲಾರ್ಗೂ ಆಗುತ್ತೆ. ನಾನೊಬ್ರು ಮಾತ್ರ ವಿಶೇಷನಾ? ಅವ್ರೆಲ್ಲರಿಗೂ ಆಗದೆ. ನಾನು ಎಲ್ಲರಿಗೂ ಮೋಸ ಮಾಡ್ಬೋದು. ನಾನು ಬಣ್ಣ ಹಚ್ಕೊಂಡು ಅದರ್ಚ್ಕೊಂಡು ಎಲ್ಲ ತುಂಬಾ ಚೆನ್ನಾಗ್ ಕಾಣಿಸ್ತಿದೀನಿ, ಒಳಗಡೆ ನನ್ಗೆ ಅನಿಸ್ತಿರುತ್ತೆ ಇದು ನಂದು ಒರಿಜಿನಲ್ ಅಂತ, ಇದರಿಂದ ಆಗಿರೋದು. ಆದ್ರೆ ನಾನು ವಿವೇಕನ ಮುಚ್ತಾ ಇರ್ತೀನಿ ಬೇಗ, ಯಾಕಂದ್ರೆ ವ್ಯಾಮೋಹ ಅದನ್ನ ಮುಚ್ಚಿಸ್ತಾ ಇರುತ್ತೆ. ಇದನ್ನ ನಾನು ಸತ್ಯ ಸತ್ಯ ಅಂತ ತಿರ್ಗಾ ಅದನ್ನ ಆ ದೇಹದ ಪೋಷಣೆಯಲ್ಲೇ ತೊಡಗಿರ್ತೀನಿ.
ಅದಕ್ಕೇನು ಇಂತಿಂತದೇ ಆಹಾರ ಕೊಡ್ಬೇಕು, ಇಂಥ ವಿಟಮಿನ್ಸ್ ಏನು ಬೇಕಾಗಿಲ್ಲ. ಹೊರಗಡೆ ಬಡವ್ರ ಮಕ್ಕಳು ರೋಡಲ್ಲೆಲ್ಲ ಮಲಗಿರ್ತಾರಲ್ಲ, ಎಷ್ಟು ಗಟ್ಟಿ ಇರ್ತಾರೆ ಅವರಲ್ಲೆಲ್ಲ. ಅವ್ರಿಗೆ ಯಾವ ವಿಟಮಿನ್ಸ್, ಅವ್ರಿಗೆ ಯಾವ್ದು, ಅವ್ರ ಪ್ರಕೃತಿಯಲ್ಲಿ ಬೆಳೆದಿಲ್ವಾ? ಯಾರು ಪ್ರಕೃತಿಯ ಮಧ್ಯದಲ್ಲಿ ಬೆಳೀತಾರೋ ಅವ್ರ ದೇಹ ಗಟ್ಟಿ. ಆ ಪ್ರಕೃತಿಗೆ ಯಾರು ದೇಹವನ್ನ ಹೊಂದಿಸ್ತಾರಲ್ಲ, ಮಳೆಗೆ ಬಿಸಿಲಿಗೆ ಎಲ್ಲಾರು ಹೊಂದಿಸ್ತಾರಲ್ಲ, ಅವ್ರ ದೇಹ ಗಟ್ಟಿಗೆ. ಅದು ಒಂದ್ ಸ್ವಲ್ಪ ಮಳೆಗೆ ಸ್ವಲ್ಪ ಚಳಿಗೆ ಸ್ವೆಟರ್ ಸಾಕ್ಸು. ನಮ್ಮ ಅಪ್ಪವ್ರು ಅಂತಿದ್ರು, ವಾಕಿಂಗ್ ಹೋಗ್ಬೇಕಾದ್ರೆ ಅವನು ಸ್ವೆಟ್ರು ಸಾಕ್ಸು ತಲೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ವಾಕಿಂಗ್ ಹೋಗೋದು. ಅದು ವಾಕಿಂಗ್. ಅದು ಪ್ರಕೃತಿಗೆ ದೇಹವನ್ನ ಬಿಡ್ಬೇಕು, ಅದು ಸಾಮರ್ಥ್ಯ. ನಮ್ಮ ಅಪ್ಪವರೇ ಹಂಗೆಲ್ಲ ಇದ್ರಲ್ಲ, ಆ ರೀತಿ ಅದನ್ನ ನೋಡ್ಬೇಕು ದೇಹನ. ಆ ದೇಹ ಬದಲಾವಣೆ ಆಗತ್ತೆ. ಎಂತವ್ರಿರೋದು ಪ್ರಕೃತಿ. ನಮ್ಮ ಅಪ್ಪವ್ರಂತವ್ರ ದೇಹನೂ ಮುಂದೆ, ಅವ್ರದ್ದು ವಯಸ್ಸಾಯ್ತು, ಅವ್ರನ್ನೂ ಕೈ ಹಿಡ್ಕೊಂಡು ಬೇರೆಯವ್ರು ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು. ನಮ್ದು ಹಾಗೆ ಆಗತ್ತೆ. ಆ ಮಹಾತ್ಮರಿಗೂ ಇಂಥ ದೇಹನೇ ಬಂದಿದ್ದು, ನಮಗೂ ಇಂಥ ದೇಹ. ಆದ್ರೆ ಅವ್ರು ಬಳಸಿದ ಯಾವ ರೀತಿ ಬಳಸಿದ್ರು, ನಾವ್ ಯಾವ ರೀತಿ ಬಳಸ್ತಿದೀವಿ? ನಾವು ಅದೇ ಆ ದುಡ್ಡಿಗೆ, ಹೆಂಡತಿಗೆ, ಮಕ್ಕಳಿಗೆ ಅದಕ್ಕೆ ಬಳಸ್ತಿದೀವಲ್ಲ. ಇಡೀ ನಮ್ ಬದುಕನ್ನ ಅರ್ಪಿಸ್ಬಿಟ್ಟಿದೀವಲ್ಲ. ಅವ್ರ ದೇವರಿಗೆ ಅರ್ಪಿಸಿದ್ರು ಅದು ದೇವಮಯ ಆಯ್ತು. ನಾವು ಸಂಸಾರಕ್ಕೆ ಅರ್ಪಿಸಿದೀವಿ ದುಃಖಮಯ. ಇಲ್ಲಿ ಯಾರು ಒಬ್ಬನೇ ಒಬ್ಬ ನಾನ್ ತುಂಬಾ ಆರಾಮಿದೀನಿ ಅಂತ ಹೇಳಿ ನೋಡೋಣ. ಅವ್ನ್ ಆರಾಮಿದೀನಿ ಅಂತ ಅನಿಸ್ತಿದೆ ಅಂದ್ರೆ ಅವ್ನಿಗೆ ದುಡ್ಡು ಆರಾಮ ಇರ್ಬೇಕು, ಅವ್ನ ಹೆಂಡತಿ ಮಕ್ಳು ಸ್ವಲ್ಪ ಆರಾಮಾಗಿರ್ಬೇಕು, ಇವ್ನ್ ಹೇಳ್ದಂಗ್ ಕೇಳ್ಕೊಂಡಿರ್ಬೇಕು. ಅದಕ್ಕೆ ಇವ್ನ್ಗೆ ಆರಾಮ್ ಅನಿಸ್ತಿದೆ. ಸ್ವಲ್ಪ ದಿನ ತಡಿ, ಎಲ್ಲ ಬದಲಾವಣೆ ಆಗತ್ತಲ್ಲ, ಆಗ ಗೊತ್ತಾಗುತ್ತೆ. ಅದು ವಯಸ್ಸಾಗತ್ತಲ್ಲ, ಆಗ ಹೇಳು ನಾನ್ ಬಹಳ ಆರಾಮಿದೀನಿ ಅಂತ. ಅದಕ್ಕೆ ಸ್ವಲ್ಪ ನೋಡು, ಈ ದೇಹ ಎಲ್ಲ ಬದಲಾವಣೆ ಆಗತ್ತೆ. ಈ ಯೌವನದಲ್ಲಿ ಶಕ್ತಿ ಇದ್ದಾಗ ಬ್ರಹ್ಮಜ್ಞಾನವನ್ನ ಪಡಿ. ಬಂದಿರೋದು ಅದಕ್ಕೆ ಬದುಕು ಅಂತ ವಾತಾವರಣ ಸಿಕ್ಕಿದೆಯಲ್ಲ, ಕೋಟಿ ಜನ್ಮದ ಪುಣ್ಯ ಅದು. ಅದಕ್ಕೆ ಆ ಮಹಾತ್ಮರನ್ನ, ನಮ್ಮ ಅಪ್ಪವ್ರಂತವ್ರನ್ನ ದರ್ಶನ ಮಾಡಿದೀವಿ, ಎಲ್ಲಾ ಮಾಡಿದೀವಿ. ಬದುಕನ್ನ ದೇವಮಯವನ್ನಾಗಿ ಮಾಡ್ಕೊಳ್ಳೋಣ. ದೇವಮಯ ಆದ್ರೆ ನಾನು ಆರಾಮಾಗ್ಬಿಡ್ತೀನಿ. ನನ್ನ ಬದುಕು ಎಷ್ಟು ಶ್ರೇಷ್ಠ. ಆಗ ನನ್ನ ಇಂದ್ರಿಯಗಳು ಎಲ್ಲದಕ್ಕೂ ಸಾರ್ಥಕತೆ. ಆಗ ಎಲ್ಲವೂ ಅವು ಖುಷಿ ಪಡ್ತೇವೆ. ದೇಹ, ಇಂದ್ರಿಯ, ಮನಸ್ಸು. ಓ ದೇವನನ್ನ ಅನುಭವಿಸ ಬದುಕು ಬಂದಿದ್ದು ಸಾರ್ಥಕ. ಈಗೇನ್ ಬದುಕಿದು? ಸ್ವಲ್ಪ ಅದನ್ನ ಪರೀಕ್ಷೆ ಮಾಡು. ದೇಹವೆನ್ನದೆ ವಿಕೃತಿಯುಳ್ಳ ತನುವೇ ತಾನೆಂದು, ಈ ವಿಕಾರ ಆದ ದೇಹನೇ ನಾನು ಅಂತ ಅಂತೀಯಲ್ಲ, ಇದಂದ್ರೂ ಪರವಾಗಿಲ್ಲ. ಭಿನ್ನ ವಿಷಯದ ವಿಶ್ವವಿದನು. ನನ್ನ ಎದುರುಗಡೆ ಇರೋ ಈ ಜಗತ್ತನ್ನ ಏನಿದೆಯಲ್ಲ, ನನ್ನಿ ಎಂಬ ಬಗೆ ಇದೆಲ್ಲಾ ಸತ್ಯ. ಇಡೀ ಜಗತ್ತಿದೆಯಲ್ಲ, ಇದು ಸತ್ಯ. ನಾನ್ ಮೊದ್ಲೇ ಸತ್ಯ, ಜೊತೆಗೆ ಇವ್ರು ಇರೋರೆಲ್ಲರೂ ಸತ್ಯ. ನಂದಾದ್ರೂ ಪರವಾಗಿಲ್ಲ, ಒಂದ್ ಸ್ವಲ್ಪನಾರು ಅಜ್ಞಾನ ಅನ್ಬೋದು. ಜಗತ್ತು ಸತ್ಯ ಅಲ್ಲ. ಅದ್ರಲ್ಲಂತೂ ಗಂಡ ಪರಮ ಸತ್ಯ, ಮಕ್ಕಳು ಪರಮ ಸತ್ಯ, ದುಡ್ಡು ತುಂಬಾ ಸತ್ಯ. ಇದೆಲ್ಲವೂ ಒಳಗಡೆ ಟೆಂಟ್ ಆಗಿ ತುಂಬೋಗ್ಬಿಟ್ಟಿದೆ. ಅದು ಯಾರ್ ದೇವ್ರು ಗುರುಗಳು ಬಂದ್ರೆ ಅವ್ರನ್ನೂ ಅದ್ರೊಳಗಡೆ ಹೇಳ್ಕೊತೀವಿ. ಅವ್ರನ್ನೂ ಅದ್ರ ಜೊತೆಗೆ, ನಿಮ್ಗೆ ಗೊತ್ತಾಗಲ್ಲ ಗುರುಗಳೇ, ನೀವು ಇದೆಲ್ಲ ನಿಮ್ಗೆ ಅನುಭವ ಇಲ್ಲ. ಅವ್ರಿಗೆ ಗುರುಗಳಿಗೆ ನಾವು ಹೋಗಿ ಎಷ್ಟಲ್ಲಿ ಹೇಳಿಲ್ಲ. ಅಪ್ಪವ್ರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ. ಅವ್ರಿಗೆ ನಾನ್ ಬಹಳ ತುಂಬಾ ಅನುಭವ ಸಂಸಾರದಲ್ಲಿ, ಬದುಕಲ್ಲಿ. ನನ್ ಗಂಡ ಹೆಂಗೆ ಗೊತ್ತು, ಮಕ್ಳು ಹೆಂಗೆ ಗೊತ್ತು, ಗುರುಗಳಿಗೆ ಹೆಂಗ್ ಗೊತ್ತು? ಅವ್ರು ಒಂದೇನಾರು ಮಾಡಿದಾರ? ಅವ್ರಿಗೆ ಏನೂ ಗೊತ್ತಿಲ್ಲ. ಎಲ್ಲ ಈ ಜಗತ್ತು ಬಹಳ ಸತ್ಯ. ಅದಕ್ಕೆ ನಾವ್ ಇನ್ಶೂರೆನ್ಸ್ ಮಾಡ್ಸೋದು. ನಾ ಇಲ್ಲ ಅಂದ್ರೂ ನಮ್ ಗಂಡ ಮಕ್ಳು ಚೆನ್ನಾಗಿರ್ಲಿ. ಇನ್ಶೂರೆನ್ಸ್ ಯಾಕೆ ಮಾಡ್ಸೋದು? ಅವ್ರೆಲ್ಲರೂ ಸತ್ಯ ಅಂತ. ಇನ್ಶೂರೆನ್ಸ್ ಕೊಡೋದೇ ನೀನ್ ಹೋದ್ಮೇಲೆ ಅವ್ರಿಗೆ ಅಂತ. ಇನ್ಶೂರೆನ್ಸ್ ಇರೋದೇ ಅದಕ್ಕೆ. ನನ್ಗೆ ಅಷ್ಟು ಸತ್ಯ. ನನ್ ಈ ಜಗತ್ತು ನಾನಿಲ್ಲ ಅಂದ್ರುನು ನನ್ನ ಹೆಂಡತಿ ಮಕ್ಳು ಚೆನ್ನಾಗಿರ್ಲಿ. ಪ್ರಜ್ಞೆನೇ ಇಲ್ಲ. ನಾನಿಲ್ಲ ಅಂದ್ಮೇಲೆ ಅವ್ರ ಅನುಭವ ನನ್ಗೆಲ್ಲಿರುತ್ತೆ ಅನ್ನೋದು ಗೊತ್ತೇ ಆಗಲ್ಲ ಅವ್ರಿಗೆ. ನನ್ನ ಮೇಲೆ ಅವ್ರೆಲ್ಲಾರು ನಿಂತಿದ್ದಾರೆ ಅನ್ನೋದು ವಿಚಾರನೇ ಬರೋದಿಲ್ಲ. ಇಷ್ಟೆಲ್ಲ ಯಾಕೆ ಆಗ್ತಿದೆ ಅಂದ್ರೆ, ಬಿಡದಿರಲ್ಲದ ಅಜ್ಞಾನ. ಅಜ್ಞಾನ ಅನ್ನೋದು ಆವರಿಸ್ಕೊಂಡಿದೆ ನನಗೆ. ಮೂಲವಾಗಿ ಅದೇ ಅಜ್ಞಾನ ಅಂದ್ರೆ ತಪ್ಪು ತಿಳುವಳಿಕೆ. ನನಗೆ ಅಜ್ಞಾನ ಆಗಿದೆ. ನಾ ದೇವ್ರು ಅನ್ನೋದು ಮರೆತ್ನಲ್ಲ ನಾನು, ಅದೇ ಅಜ್ಞಾನ. ಮೊದಲನೇ ಅಜ್ಞಾನನೇ ಅದು. ಇನ್ ಮುಂದೆ ಇನ್ ಬಾಕಿದೆಲ್ಲ ಈ ನಾನ್ ದೇವ್ರು ಅನ್ನೋದು ನನಗೆ ಮರ್ತೋಯ್ತಲ್ಲ, ಅದೇ ಅಜ್ಞಾನ. ಅದಕ್ಕೆ ಅವರ ದಶಮನ ಕಥೆ ಹೇಳ್ತಾರೆ. ಅದನ್ನ 10 ಜನ ದೋಣಿಗೆ ದಾಟ್ಬಿಟ್ಟು ಹೋಗ್ಬೇಕು ಅಂತ 10 ಜನ ಹೋಗ್ತಿರ್ತಾರೆ. ಅದ್ರಲ್ಲಿ ಅವರು ಲೆಕ್ಕ ಹಾಕ್ತಾರೆ. ಪ್ರತಿ ಅವ್ರ ಎಣ್ಣೆ ದೋಣಿ ಹತ್ತಕ್ಕಿಂತ ಮತ್ತೆ ಎಲ್ಲರೂ ನಾವು ಲೆಕ್ಕ ಹಾಕೊಳ್ಳೋಣ. ದೋಣಿ ಹತ್ತಿ ಇಳಿದ್ಮೇಲೆ ದೋಣಿಗೆ ಮತ್ತೆ ಒಟ್ಟು 10 ಜನ ಇದೀವ ಅಂತ ನಾವ್ ಲೆಕ್ಕ ಹಾಕ್ಬೇಕು ಅಂತ ನಿಂತ್ಕೊತಾರೆ. ಎಲ್ಲಾರು ಲೆಕ್ಕ ಹಾಕ್ಬೇಕಾದ್ರೆ ಅವನನ್ನ ಬಿಟ್ಟು ಲೆಕ್ಕ ಹಾಕ್ತಿರ್ತಾರೆ. 9 ಜನ ಅವ್ರು ಎಷ್ಟ್ ಲೆಕ್ಕ ಹಾಕಿದ್ರು 9 ಜನ, ಯಾಕಂದ್ರೆ ಅವನನ್ನ ಬಿಟ್ಟಿರ್ತಾರಲ್ಲ. ಹಾಗೆ ನಾನು ನನ್ನನ್ನ ಮರಿತೀನಲ್ಲ, ಅದೇ ಅಜ್ಞಾನ. ಆ ಅಜ್ಞಾನ ಏನ್ ಮಾಡುತ್ತೆ? ಮುಂದೆ ಬೇರೆ ಇನ್ನೆಲ್ಲ ಏನೇನಾಗತ್ತದೆಲ್ಲ ಅದ್ರದ್ದೇ ಫಲ. ಇನ್ನೇನೇ ನನ್ ಜೀವನ, ಜಗತ್ತು, ಹೆಂಡತಿ, ಮಕ್ಳು ಎಲ್ಲ ಇದೆಯಲ್ಲ, ಇನ್ನೆಲ್ಲ ಅಜ್ಞಾನದ ಫಲನೇ ಅದು. ನನಗೆ ಈ ಹಗ್ಗ ಮತ್ತೆ ನಾವು ಶಂಕರಾಚಾರ್ಯದ್ದು ಸೂಪರ್. ಅದು ಎಲ್ಲ ಆ ದೃಷ್ಟಾಂತ
ಅತ್ಯಂತ ಶ್ರೇಷ್ಠವಾದ ದೃಷ್ಟಾಂತ. ತುಂಬಾ ಚೆನ್ನಾಗಿದೆ ಅದು. ಆದ್ರೆ ಅದನ್ನ ನಾವು ಬರೀ ಹೇಳ್ಬಿಡ್ತೀವಿ ಕೇಳ್ಬಿಡ್ತೀವಿ, ನನ್ನ ಜೀವನದಲ್ಲಿ ಅದನ್ನ ವಿಚಾರ ಮಾಡಿ ನೋಡೋದಿಲ್ಲ. ಹಗ್ಗ ಮತ್ತೆ ಹಾವು ಹೇಳ್ತಾರೆ. ಈಗ ಹಗ್ಗ ಅಂತ ಬ್ರಹ್ಮ ವಸ್ತು ಇದೆ, ಹಾವು ಈ ನಾನೇನ್ ಜೀವ ಅಂತಿದ್ದೀನಲ್ಲ ನಾನು ಆ ಹಾವು. ಆ ಹಗ್ಗ ಅನ್ನೋದೇ ಬ್ರಹ್ಮ ವಸ್ತು. ಈಗ ನನಗೆ ಈ ಜೀವ ಅಂತ ಇದೆಯಲ್ಲ, ಯಾಕೆ ಈ ಜೀವ ಅಂತ ಕಾಣಿಸ್ತಿದ್ದಾನೆ? ಆ ಹಗ್ಗ ಅಂತ ನಾನ್ ಗೊತ್ತಿಲ್ಲ ಅದಕ್ಕೆ. ನನಗೆ ಯಾಕೆ ಇದು ಇಷ್ಟು ತುಂಬಾ ಬಹಳ ಸುಲಭ ಬ್ರಹ್ಮಜ್ಞಾನ, ನನಗೆ ಯಾಕೆ ಈ ರೀತಿ ಜೀವ ಅನಿಸ್ತಿದೆ? ಹಗ್ಗ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಅನಿಸ್ತಿದೆ. ನೀನ್ ಹಗ್ಗ ಅನ್ನೋದನ್ನ ಮರ್ಸ್ಬಿಟ್ಟಿದ್ಯಲ್ಲ, ಅದಕ್ಕೆ ನಿನ್ಗೆ ಈ ಜೀವ ಅನಿಸ್ತಿದೆ. ಬರೀ ನೆನ್ಪು ಮಾಡ್ಕೋ ಅಷ್ಟೇನೆ. ಈಗ 10 ಜನದಲ್ಲಿ ಅವನನ್ನ ಬಂದು ಒಬ್ರು ಮಹಾತ್ಮರು ಬಂದು ಯಾರು ಹೇಳ್ತಾರೆ, ಅವನು ಅಲ್ಲಿ ನಿಲ್ಲಿಸ್ಬಿಟ್ಟು ಹೇಳ್ತಾರೆ, ನೋಡು 1 2 ನೋಡು ಹತ್ನೇವ್ ನೀನೆ. ಹತ್ನೇವ್ ಹೊಸದಾಗ್ ಹತ್ನೇವ್ ತಿರ್ಗಾ ಅಲ್ಲೇ ಇದ್ದಾನೆ ಅವನು ನಾವ್ ಮರ್ತಿದ್ನಲ್ಲ, ಅವನು ನಾವ್ ಬಿಟ್ಟಿದ್ನಲ್ಲ. ಹಾಗೇ ಮಹಾತ್ಮರು ಅದನ್ನ ಹೇಳ್ತಾರೆ, ಜೀವ ಅಂತಿದ್ಯಲ್ಲ ನೋಡಿಲಿಲ್ಲ, ನೀನು ಬ್ರಹ್ಮವಸ್ತು. ಈ ಹಗ್ಗ ಅಂತ ಏನ್ ಈ ಹಾವು ಅಂತ ಕಾಣಿಸ್ತಿದೆಯಲ್ಲ, ಸರಿಯಾಗಿ ನೋಡು, ಅದು ಹಗ್ಗ. ಇಷ್ಟೇ ಬ್ರಹ್ಮಜ್ಞಾನ, ಬಹಳ ಸುಲಭ ಬ್ರಹ್ಮಜ್ಞಾನ. ಸಂಸಾರ ಬಹಳ ಕಷ್ಟ, ನಾನು ಅದನ್ನೇ ಹೇಳ್ತಿರ್ತೀನಿ. ದೇಹ ಇವೆಲ್ಲ ಬಹಳ ಕಷ್ಟ. ಒಬ್ಬೊಬ್ರನ್ನು ಸಮಾಧಾನ ಮಾಡಿ ಅವ್ರನ್ನೆಲ್ಲಾ ಸರಿ ಮಾಡಿ ಒಂದ್ ಸರಿ ಮಾಡಷ್ಟು ಇನ್ನೊಂದ್ ತಿರ್ಗಿರ್ತಾರ, ಇನ್ನೊಂದ್ಸರಿ ಕೊನೆಗೆ ನನ್ ದೇಹ ಅವರೆಲ್ಲ ಸರಿ ಆಗಲ್ಲ, ನನ್ ದೇಹ ಕಾಡ್ತದೆ. ಒಟ್ಟು ಈ ಸಮಸ್ಯೆಗಳ ಗೂಢ ಇರುತ್ತೆ ಅದು ಬಹಳ ಚೆನ್ನಾಗಿ ಕಾಣಿಸ್ತಿರುತ್ತಲ್ಲ. ಸ್ವಲ್ಪ ಪರೀಕ್ಷೆ ಮಾಡೋದನ್ನ ಮಹಾತ್ಮರು ಹೇಳೋದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಡು, ತುಂಬಾ ಆರಾಮಾಗ್ತೀಯ. ನಾನ್ ಆರಾಮಾಗೋದಕ್ಕೆ ಎಲ್ಲಾ ಮಹಾತ್ಮರು ಈ ಉಪದೇಶ ಮಾಡ್ತಿರೋದು. ಈ ರೀತಿ ನನಗೆ ನನ್ನನ್ನು ನಾನ್ ಮರ್ತಿದ್ದೀನಲ್ಲ, ಇದೇ ಅಜ್ಞಾನ. ನನಗೆ ಹಗ್ಗ ಬಿಟ್ಬಿಟ್ಟು ನಾನು ಹಾವು ಅಂತ ನನಗೆ ಅನ್ಸಿದೆಯಲ್ಲ, ಈ ಜೀವ ನಾನು ದೇಹ ನಾನು ಅನ್ಸಿದೆಯಲ್ಲ, ಇದು ಅಜ್ಞಾನ. ಮುಂದೆ ಅವರ ತಿರ್ಗಾ ಇಡ್ತಾರೆ, ವೇದ ವಿಚಾರವನ್ನು ಉಳಿದ ಶುಷ್ಕವಾದದಿಂದ ಸೆಳೆಸಾಕ್ಷಿ. ಈ ಇದೆಲ್ಲ ಇದೆಯಲ್ಲ, ಈಗ ನಾನು ಜೀವನ ಸರಿಯಾಗಿ ನನ್ನ ಬಗ್ಗೆ ನಾನು ಪರೀಕ್ಷೆನೆ ಮಾಡಿದೆ, ಈ ದೇಹನೂ ನಾನಲ್ಲ ಅಂತ, ಈ ವಿಕಾರ ಆಗೋ ಈ ದೇಹಗಳನ್ನೇ ನಾನು ಅಂತ ಅಂತೀನಲ್ಲ, ಇದೇ ನಿನ್ನ ಸುಖ ದುಃಖಗಳಿಗೆ ಕಾರಣ. ಶುಷ್ಕವಾದದಿಂದ ಸೆಳೆಸಾಕ್ಷಿ ತೂರಿಯ ಕೂಟಸ್ಥ ಬೋಧವಿಲ್ಲವದು ತೋರದೆಂಬ ಮೋಸದಾದಿ ಉಭಯ ರೂಪವೆನಿಸುವ ಆವರಣ. ಇನ್ನ ಈ ಅಜ್ಞಾನ ಇದೆಯಲ್ಲ, ಮುಂದೆ ಈ ಆವರಣಕ್ಕೆ ಎಡೆ ಮಾಡ್ಕೊಡುತ್ತೆ. ನನಗೆ 2 ರೀತಿಯ ಆವರಣ ಇದೆ. ಒಂದು, ನಾನು ದೇವ್ರಲ್ಲ, ನಾನ್ ದೇವ್ರಾಗಿದ್ರೆ ನನ್ನ ಅನುಭವ ಬರ್ಬೇಕಾಗಿತ್ತಲ್ಲ. ನನಗೆ ದೇಹ ನಾನು ಅಂತ ನನಗೆ ಸ್ಪಷ್ಟ ಇದೆ. ದೇಹದ ಎಲ್ಲಾ ಸುಖ ದುಃಖವನ್ನು ನಾನು ಅನುಭವಿಸ್ತಾ ಇದ್ದೀನಿ, ಎಲ್ಲವೂ ನನಗೆ ಇದು ಅನುಭವ ಇದೆ. ದೇವರ ಅನುಭವ, ನಾನ್ ದೇವರಾಗಿದ್ರೆ ನಾನು ಹೆಚ್ಚು ತರ ಅನುಭವಿಸ್ತಿದ್ದೆ. ಅಸತ್ವಾಪಾದಕ ಅಭಾನಾಪಾದಕ, ಈ ರೀತಿ 2 ರೀತಿ ಆವರಣ ಆಗುತ್ತೆ. ಯಾವುದು? ಮೂಲ ಅಜ್ಞಾನ. ಆ ಅಜ್ಞಾನ ಯಾವಾಗ ನಾನು ದೇವರಲ್ಲ ಅಂತ ಮರುತ್ತಾ ನಾನು, ಇದು ಮುಂದೆ ಸ್ಟಾರ್ಟ್ ಆಯ್ತು. ನಾನ್ ದೇವ್ರು ಅಲ್ವೇ ಅಲ್ಲ. ದೇವ್ರು ನಾನಾಗಿದ್ರೆ ನನಗೆ ಸುಖ ದುಃಖ ನನಗೆ ಗೊತ್ತಾಗ್ತಿತ್ತಲ್ಲ. ನನಗೆ ದೇಹ ನಾನು ಅಂತ ನನಗೆ ತುಂಬಾ ಸ್ಪಷ್ಟ ಇದೆ. ಹಿಂಗೆ ದೇವ್ರು ನನಗೆ ಗೊತ್ತಿದ್ಯಾ? ನನಗೆ ಬರೀ ನೀವೇನೋ ಹೇಳ್ತೀರ ಮಾಡ್ತೀರಾ, ಆದ್ರೆ ನನಗೆ ಅನುಭವ ಇರೋದೇನು? ದೇಹ ನಾನು ಹೆಣ್ಣು, ನಾನು ಗಂಡು, ನನಗೆ ಸುಖ ದುಃಖ, ನಾನು ಇವೆಲ್ಲವನ್ನೂ ಅನುಭವಿಸೋನು. ಕರ್ತೃತ್ವ ಭೋಕ್ತೃತ್ವ, ಈ ಜಗತ್ತನ್ನೋದು ಸತ್ಯ ಇದೆ. ಎಲ್ಲವೂ ಹೆಂಡತಿ ಮಕ್ಕಳು ಇವೆಲ್ಲವೂ ನನ್ನ ಅನುಭವಕ್ಕಿದೆಯಲ್ಲ. ನೀವೆಲ್ಲ ಕಲ್ಪನೆ ಮಾಡ್ತಿದ್ದೀನ? ಎಲ್ಲವೂ ನನ್ನ ಅನುಭವಕ್ಕಿದೆ. ದೇಹದ ಅನುಭವ ನನಗಿದೆ. ಇದ್ರಲ್ಲಿ ಹಸುವೆ ಖುಷಿ ಆಗೋದು ನನಗೆ ಗೊತ್ತಾಗುತ್ತೆ, ಇದರದ್ದು ದುಃಖ ನನಗೆ ಗೊತ್ತಾಗುತ್ತೆ, ದೇಹದೆಲ್ಲ ಗೊತ್ತಾಗುತ್ತಲ್ಲ. ನನಗೆ ಇದರ ಅನುಭವ ಬಹಳ ಇದೆ. ನಾನೇನ್ ದೇವರಾಗ್ತೀನಿ? ಇದೆಲ್ಲರಿಗೂ ಅನುಭವ ಹಿಂಗೆ ಇರೋದು. ನಾನ್ ಕೇಳ್ದವ್ರಿಗೂ ಸ್ವಲ್ಪ ಕೇಳ್ದಾಗ ಸ್ವಲ್ಪ ಇರುತ್ತೆ, ವಾಪಸ್ ನಾನು ಹಿಂಗೆ ಇರ್ತೀನಿ. ನಾನ್ ದೇಹ ನಾನೇ, ನನಗೆ ಇದ್ರದ್ದೆಲ್ಲ ಅನುಭವ, ಸುಖ ದುಃಖಗಳು, ಹಸಿವೆ ಕೃಷಿಗಳು ಎಲ್ಲವೂ ನನಗಾಗ್ತಿದೆ. ಇನ್ನೇನ್ ಆ ದೇವ್ರಿಗೆ ಇವ್ರು ಅಂತ ಹೇಳ್ತೀರಲ್ಲ, ಅದ್ರದ್ದೇನು ನನಗೆ ಗೊತ್ತಿಲ್ಲ. ನಾನ್ ಆ ದೇವರಾಗಿದ್ದಿದ್ರೆ ನನಗ್ ಗೊತ್ತಾಗ್ಬೇಕಾಗಿತ್ತಲ್ಲ, ನನ್ನ ಅನುಭವಕ್ಕೆ ಇರ್ಬೇಕಾಗಿತ್ತಲ್ಲ. ದೇಹ ನಾನಿದ್ದೀನಿ, ನನ್ನ ಅನುಭವ ಇದೆ. ಇದು ಅವನ್ ಪ್ರಶ್ನೆ ಶಿಷ್ಯಂದು. ನಾನು ದೇವರು ಆಗಿದ್ದಿದ್ರೆ ನನ್ನ ಅನುಭವ ಬರ್ಬೇಕಾಗಿತ್ತು. ದೇಹದ ಅನುಭವ ನನಗಿದೆ, ಇದೆ ಅಲ್ವಾ ದೇಹದ ಅನುಭವ? ಮನಸ್ಸಿನ ಅನುಭವ ಇದ್ದೇ ಇದೆ. ಇದನ್ನ ಯಾರು ಹೇಳಕ್ ಬೇಡ, ನನಗೆ ಸುಖ ಅನುಭವ ಇದೆ. ದೇವರದೇನ್ ಹೇಳ್ತೀವಲ್ಲ ಅದ ಅನುಭವ ಇಲ್ಲ ನಮ್ಗೆ. ಈ ರೀತಿ ಹೇಳದೆ ಆವರಣ, 2 ರೀತಿ ಆವರಣ ಆಗಿರುತ್ತಂತದ್ದು. ಅಸತ್ವಾಪಾದಕ ಅಭಾನಾಪಾದಕ, ಈ ರೀತಿ 2 ಆವರಣ ನನಗಾಗುತ್ತೆ. ಈ ರೀತಿ ಆವರಣ ಅಂದ್ರೆ ನಾನ್ ದೇವ್ರ ಅಲ್ವೇ ಅಲ್ಲ, ಇದ್ದಿದ್ರೆ ನನ್ನ ಅನುಭವ ಬರ್ಬೇಕಾಗಿತ್ತು. ಈ ರೀತಿ ಅದನ್ನ ಹೇಳ್ತಾರೆ. ವೇದ ವಿಚಾರ, ಇನ್ನ ಅವನು ಅಕಸ್ಮಾತ್ ಪ್ರವಚನಕ್ಕೆ ಬರ್ತಾನ, ಅವನು ಯಾರು ಅಲ್ಲ, ನಾವೇ ಪ್ರವಚನಕ್ಕೆ ಬರ್ತೀವಿ. ವೇದ ವಿಚಾರವನ್ನ ನುಡಿದ
ಶುಷ್ಕವಾದದಿಂದ ಅಲ್ಲಿ ಗುರುಗಳಿಗೆ ಇವ್ರಿಗೆಲ್ಲ ವಾದ. ಏನ್ ಗುರುಗಳೇ ನೀವೇನು ಹೇಳ್ತೀರಲ್ಲ ಸಾಕ್ಷಿ, ಇವೆಲ್ಲದಕ್ಕೂ ನೀನು ಸಾಕ್ಷಿ, ಸೂರ್ಯ ವಸ್ತು, ಇದೆಲ್ಲವನ್ನು ಮೀರಿರಂತ ಕೂಟಸ್ಥ ವಸ್ತು, ಬೋಧವಿಲ್ಲವದು ತೋರದೆಂಬ, ಇವೆಲ್ಲವೂ ಏನು ಕಾಣಿಸುತ್ತೆ ಇವೆಲ್ಲವೂ ಬರೀ ತೋರದು ಅಂತೆಲ್ಲ ಏನ್ ಹೇಳ್ತೀರಲ್ಲ ಇದೆಲ್ಲ ಒಂದು ಸತ್ಯ ಇಲ್ಲ ಗುರುಗಳೇ. ನೀವೇನ್ ಹೇಳ್ತೀರಲ್ಲ ಅದೆಲ್ಲ ಒಂಚೂರು ಸತ್ಯ ಇಲ್ಲ. ಯಾಕಂದ್ರೆ ಯಾವಾಗ ನೀವು ನನ್ನ ಅನುಭವ ಬರಂಗೆ ಹೇಳ್ತೀನ, ಅದೇನು ಸೂರ್ಯ ಸಾಕ್ಷಿ ಹೇಳ್ತೀರಲ್ಲ ಒಂದು ನನ್ನ ಅನುಭವಕ್ಕೆ ಇಲ್ಲ. ನನಗೆ ದೇವರ ಅನುಭವ ಇದೆ, ನಾನ್ ದೇವರಿದ್ದೀರ ನನ್ಗೆ ನೀವ್ ಹೇಳೋದು ಸಾಕ್ಷಿ ಇದ್ದೀರ ನನ್ನ ಅನುಭವದಲ್ಲಿ ಇರ್ಬೇಕಿತ್ತಲ್ಲ, ಎಲ್ಲಿ ನನ್ನ ಅನುಭವದಲ್ಲಿ ಇಲ್ವಲ್ಲ. ಸಾಕ್ಷಿ, ಸೂರ್ಯ, ಕೂಟಸ್ಥ ಅಂತ ಎರಡು ರೀತಿಯ ಆವರಣ ನನಗಾಗತ್ತೆ ಆಗಿದೆ. ಆ ಎರಡು ರೀತಿಯ ಆವರಣದಿಂದನೇ ಈಗೆಲ್ಲ ಬಡಬಡಾಯಿಸೋದು. ಆ ಮೊದ್ಲೇ ಇರೋ ಹುಚ್ಚಿನ ಭ್ರಮೆ ಇರ್ತಾನಲ್ಲ ಅವ್ನು ಏನೇನ್ ಬಡಬಾಯಿಸ್ತಾನೆ ಇಲ್ಲ ಅದ್ರೊಳಗಡೆನೆ ತಾನೆ. ಈಗ ಎಚ್ಚರದ ಅವಸ್ಥೆಯಲ್ಲಿ ನಮ್ಮನ್ನು ಬಡಬಾಯಿ ಅದೊಂಥರ ಬಡದು, ಕನ್ಸಲ್ಲಿ ಹೋಗ್ಬಿಟ್ಟು ಹಂಗೆ ಮಾಡ್ತೀನಿ, ಇದ್ರಲ್ಲಿ ಏನು ಇಲ್ದೇನ ಮಾಡ್ಕೋತೀನಿ, ಇವನ್ ಬಹಳ ಬುದ್ಧಿವಂತನ ಹಿಂಗೆಲ್ಲ ಮಾತಾಡ್ತಿರ್ತಾನೆ. ಯಾರು ಇದ್ರೊಳಗಡೆ ಇರೋನೇನೆ, ಯಾರ ಭ್ರಮೆ ಅಜ್ಞಾನದಲ್ಲಿ ಇದಾನಲ್ಲ, ನಾನು ತುಂಬಾ ಬುದ್ಧಿವಂತ ಇವನೇ ಭ್ರಮೆ ಮಾಡ್ಕೊಂಡಿರೋದು. ಅಜ್ಞಾನ ಅಂತ ಅವನಿಗೆ ಒಂದ್ ಸ್ವಲ್ಪನೂ ಪ್ರಶ್ನೆ ಇಲ್ಲ, ನಾನ್ ತುಂಬಾ ಬುದ್ಧಿವಂತ ಅಂತ ಅವ್ರ ಗುರುಗಳಿಗೆ ಅವ್ನ್ ಪ್ರಶ್ನೆ ಮಾಡಿ ಹೇಳ್ತಾನೆ. ಏನ್ ಗುರುಗಳೇ ನೀವ್ ಏನ್ ಹೇಳ್ತೀರಾ ದೇವ್ರು ಇವ್ರು ಸಾಕ್ಷಿ ಎಲ್ಲಿದೆ ನನ್ನ ಅನುಭವಕ್ಕೆ ನೋಡಿ, ದೇಹ ನನ್ನ ಅನುಭವದಲ್ಲಿದೆ ನೋಡಿ ಅವ್ನು ವಾದ ಮಾಡ್ತಾನೆ. ಅವ್ರು ಇಲ್ಲಪ್ಪ ನೋಡಕ್ಕೂ ಪುರ್ಸೊತ್ತಿಲ್ಲ. ಅವ್ರು ಹೇಳಿದ್ರೆ ಹಂಗೆ ಕೇಳ್ಬಿಟ್ರೆ ಆಗ್ಬಿಡತ್ತಾ, ಆಗ್ಬಿಟ್ರೆ ಆಗ್ಬಿಡತ್ತಾ ಇಲ್ಲ ಗುರುಗಳಿಗೇನೆ ಅವ್ರಂತ ಸ್ವಲ್ಪ ನಿಧಾನಕ್ಕೆ ಶಾಂತದಿಂದ ಕೇಳೋಣ ಹೇಳೋದು. ನೋಡಿ ಎಲ್ಲ ಮಹಾತ್ಮರು ಉಪನಿಷತ್ ವಾಕ್ಯಗಳು ವೇದ ಇವೆಲ್ಲ ವಿಚಾರ ಮಾಡೋವೆಲ್ಲ ಹೇಳ್ತಿದ್ದಾರೆ, ನೀವ್ ಬ್ರಹ್ಮ ಇದೆಯಾ, ನಮ್ಮೆಲ್ಲಾ ಮಹಾತ್ಮರು ಬಂದು ಹೋಗಿದಾರಲ್ಲ ನಮ್ಮ ಎದುರು ಈಗಲೆಲ್ಲ ಇದ್ದಾರಲ್ಲ. ಈಗ ನಮ್ಮ ಅಪ್ಪವ್ರ ಹತ್ರನೇ ಇದ್ರು, ಅಪ್ಪವ್ರು ಇದ್ರು, ಎಷ್ಟ್ ಜನ ನಾವ್ ಬ್ರಹ್ಮ ಜ್ಞಾನ ಪಡೆದ್ವಿ. ಎಲ್ಲ ಹೋಗೋದು ನಮಸ್ಕಾರ ಮಾಡೋದು ಅಂದ್ರೆ ಇದೇ ಕತೆ, ದೇಹದ ಕಥೆನೆ ಹೇಳೋದು, ನಮ್ಮ ಹೆಂಡತಿ ಮಕ್ಳ ಕತೆ ಹೇಳೋದು, ಎಲ್ಲೋದ್ರು ಬರೀ ಅದೇನೆ. ರಾಮಕೃಷ್ಣ ಪರಮಹಂಸರು ಅದನ್ನ ಚೆನ್ನಾಗಿ ಬೈದಿರ್ತಾರೆ ಅವ್ರನ್ನ. ಎಲ್ಲಿ ಬಂದ್ರು ಹೆಂಡತಿ ಮಕ್ಕಳನ್ನ, ದೇವ್ರ ಹತ್ರ ಹೋದ್ರು ಅಲ್ಲೂ ಅದೇ ಕತೆ. ಅಲ್ಲಿ ಇವನ್ ಬಗ್ಗೆ ಅವ್ನು ಇಲ್ಲದಿಂದ ಅವನ್ ಹೆಂಡತಿಗೆ ಅಂತಾನೆ ನೋಡು ದೇವ್ರ ದರ್ಶನ ನೋಡಿದ್ರೆ ಆ ಮಕ್ಳಿಗೆಲ್ಲ ಅವ್ನ್ ಫಸ್ಟ್ ಅವ್ರಿಗೆ ದರ್ಶನ ಮಾಡಿಸ್ಬೇಕು ಅಂತ. ನಾನೇನಿದ್ರು ಪರವಾಗಿಲ್ಲ. ಇಲ್ಲಿ ಅಪ್ಪಾಜಿ ಹೇಳ್ತಿದ್ರಲ್ಲ ಶೆಟ್ರು ಬರ್ತಿದ್ರಲ್ಲ ಅವ್ರಿಬ್ರು ಗಂಡ ಹೆಂಡತಿ, ಅವ್ರು ಅಂತಿದ್ರಲ್ಲ ಅವ್ರು ಗುರುಗಳೇ ನನ್ಗಿಂತ ನಮ್ ಹೆಂಡತಿ ಬಹಳ ಬುದ್ಧಿವಂತೆ, ಬಹಳ ಅವ್ರು ಬ್ರಹ್ಮಜ್ಞಾನಿಗಳಿದ್ದಾರೆ, ನಿಮ್ಗೆ ಗೊತ್ತಾಗಲ್ಲ ಗುರುಗಳೇ ಅಂತಿದ್ರು. ನನಗಿಂತ ಪ್ರವಚನ ಅವ್ರಿಗೆ ತುಂಬಾ ಅವಶ್ಯಕತೆ. ಇಷ್ಟು ಭ್ರಮೆ ಇರೋರು ಇವನು ಗುರುಗಳಿಗೆ ಪ್ರವಚನಕ್ಕೆ ಅಕಸ್ಮಾತ್ ಬರ್ತಾರೆ. ಬಂದು ಅವಾಗಲೇ ಏನ್ ಹೇಳ್ತಾರೆ, ಗುರುಗಳೇ ನನಗೇನ್ ಬೇಕಾಗಿಲ್ಲ, ನನ್ಗೆ ನಾನ್ ಹೋದ್ರು ಪರವಾಗಿಲ್ಲ, ನನ್ ಹೆಂಡತಿ ಮಕ್ಳುಗಳು ಅವ್ರಿಗೆ ಸ್ವಲ್ಪ ಬೇಕು, ಅವ್ರಿಗೆಲ್ಲ ಬುದ್ಧಿನೇ ಇಲ್ಲ ನೋಡಿ, ಹೆಂಗೋ ಜೀವನ ಮಾಡ್ತಿದ್ದಾರೆ, ಇವ್ರು ಹೆಂಗ್ ಹೋದ್ರು ಪರವಾಗಿಲ್ಲ. ಅವನು ಆಮೇಲೆ ಗುರುಗಳು ಅಕಸ್ಮಾತ್ ಹೇಳ್ತಾರೆ ನೋಡಪ್ಪ ಇಲ್ಲ ಅವ್ರನ್ನೆಲ್ಲ ಬಿಡು, ಅವ್ರವ್ರ ಪಾಡ್ದವ್ರು ಇರ್ಲಿ ಮನೇಲಿ, ಸದ್ಯ ಈಗ ಬಂದಿದೆಯಲ್ಲ ಈಗ ಕೇಳು ನೋಡು ವೇದ ಇವುಗಳೆಲ್ಲ ಹೇಳ್ತಿದೆ, ಉಪನಿಷತ್ತು ವೇದ ಉಪನಿಷತ್ ಎಲ್ಲ ಹೇಳ್ತಿದೆ, ನೀನೇ ಬ್ರಹ್ಮ ಅಂತ ನೋಡ್ ಸ್ವಲ್ಪ ಕೇಳು. ನೀವ್ ಹೇಳಿದಷ್ಟೇ ಎಲ್ಲಿ ಅನುಭವ ಬೇಕಲ್ಲ ಗುರುಗಳೇ, ನೀವ್ ಹೇಳಿದ್ರಿ ನಾನು ಸೂರ್ಯ ಕೂಟಸ್ಥ ಎಲ್ಲ ನೀವ್ ಹೇಳ್ತಿದ್ದೀರಾ, ನನ್ನ ಅನುಭವದಲ್ಲಿ ಎಲ್ಲಿದೆ, ನನಗ್ ದೇಹದ ಅನುಭವ ಇದೆ, ನಾನು ದೇಹ ಇರ್ತಾನೆ ಇಲ್ಲಿ ಬಂದಿರೋದು. ನನಗ್ ದೇಹನೇ ಇರ್ಲಿಲ್ಲ ಅಂದ್ರೆ ನಾನೇ ಬಂದ್ ಪ್ರವಚನ ಕೇಳ್ತಿದ್ದೆ. ಮನಸ್ಸಿರೋದ್ರಿಂದನೇ ನಿಮ್ಗೆ ಲಕ್ಷ ಕೊಟ್ಟು ಕೇಳ್ತಾ ಇದ್ದೀನಿ, ಈ ಬುದ್ಧಿ ಇರೋದ್ರಿಂದನೇ ನನ್ಗೆ ಇವೆಲ್ಲವೂ ಇರೋದು, ಇವೆಲ್ಲ ಇರ್ಲಿಲ್ಲ ಅಂದ್ರೆ ನಾನೇನ್ ಬರ್ತಿದ್ದೆ ನಾನು. ಅದಕ್ಕೆ ಈ ದೇಹದ ಅನುಭವ ಇದ್ದಂಗೆ ನೀವೇನ್ ಆ ದೇವ್ರು ಇವ್ರು ಹೇಳ್ತಿರಲ್ಲ ಅದ್ಯಾವ್ದು ನನ್ನ ಅನುಭವಕ್ಕೆ ಇಲ್ಲ, ಈ ರೀತಿ ವಾದ ಮಾಡ್ತಾನಂತೆ. ಯಾರು ಮೊದ್ಲೇ ಅಜ್ಞಾನದಿಂದ ಹುಟ್ಟಿರೋದೇ ಇವ್ನ ಅಜ್ಞಾನದಿಂದ ಇದಾನಲ್ಲ, ಇನ್ ಮುಂದಿನ ಇವನ್ನೆಲ್ಲಾ ಬಡಬಡಿಕೆನೋ ಅದ್ರೊಳಗಡೆನೆ. ಅದು ಗೊತ್ತಾಗೋದಿಲ್ಲ. ನಾನ್ ಅತಿ ಶ್ರೇಷ್ಠ ಗುರುಗಳಿಗೆ ಹೆಂಗ್ ಪ್ರಶ್ನೆ ಕೇಳಿದೆ ಗೊತ್ತಾ, ಗುರುಗಳನ್ನ ಫ್ಲಾಟ್ ಮಾಡಿಸ್ತಾರೆ, ಅವ್ರಿಗೆ ಹೇಳಕ್ಕೆ ಗೊತ್ತಾಗ್ಲಿಲ್ಲ ಆ ತರ ಪ್ರಶ್ನೆಗಳು ಕೇಳಿದೆ ನನಗೆ. ತುಂಬಾ ರೀತಿ ನಾವೇ ಎಷ್ಟೊಂದ್ಸಲ ಅಪ್ಪೋರ ಹತ್ರ ಮಾಡಿದೀವಿ. ತುಂಬಾ ಗುರುಗಳು ಯಾಕೆ ಸುತ್ತಾಗ್ತಿದ್ರು ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವ್ ಅನ್ಕೊಳ್ತೀವಿ ಗುರುಗಳಿಗೂ ಉತ್ತರ ಹೇಳಕ್ಕಾಗ್ಲಿಲ್ಲ, ಆ ರೀತಿ ನಾವು ಪ್ರಶ್ನೆ ಕೇಳಿದೀವಿ ಅಂತ. ಆಮೇಲೆ ಅನ್ಸುತ್ತೆ ನಮ್ ಮೂರ್ಖತನದಿಂದ ಕೇಳ್ತಾ ಇದೀವಿ ಅಂತ. ಅವ್ರು ಏನ್ ಹೇಳಕ್ಕಾಗ ಸುಮ್ಮನಾಗಿರ್ತಾರೆ ಅಷ್ಟೇನೆ, ಅವ್ರು ಇನ್ಯಾವ ರೀತಿ ಹೇಳಕ್ಕಾಗತ್ತೆ, ಈ ರೀತಿ ಹೇಳ್ತಾರೆ. ಇದೆರಡು ಆವರಣ. ಅದನ್ನೇ ಹೇಳ್ತಾರೆ, ವೇದ ವಿಚಾರವನ್ನು ಉಳಿದ ಶುಷ್ಕವಾದದಿಂದೆ ಸಲೆ ಸಾಕ್ಷಿ ಸೂರ್ಯ ಕೂಟಸ್ಥ ಬೋಧವಿಲ್ಲವದು ತೋರದೆಂಬ ಮೋಸದಾದಿ ಉಭಯ ರೂಪವೆನಿಸುವ ಆವರಣ. ಈ ರೀತಿ ಎರಡು ಆವರಣ ನನಗಾಗಿದೆ. ಅದಕ್ಕೆ ದೇವ್ರು ಇಂಡ್ರು ಏನ್ ಬ್ರಹ್ಮ ಏನ್ ಮಾಡಿದ್ರು ಒಳಗಡೆ ಹೋಗಲ್ಲ. ಈ ಸಿಮೆಂಟ್ ಗೋಡೆ ಇರುತ್ತಲ್ಲ, ಎಷ್ಟು ಜೋರ ಮಳೆ ಹೊಡೆದ್ರು ಮಳೆ ಮುರಿದೋಗುತ್ತೆ, ಏನ್ ಮಾಡಿದ್ರು ಒಂದ್ ಒಳಗಡೆ ಹೋಗೋದಿಲ್ಲ. ಹಾಗೆ ನಮ್ದಿದು ಈಶಾವಾಸ್ಯ ಉಪನಿಷತ್ ಹೇಳುತ್ತೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಇದಂ ಮುಖಂ
ತತ್ವಂ ಪೂಷಣ್ಯ ಪೌರುಣೋ ಸತ್ಯ ಧರ್ಮಾಯ ದೃಷ್ಟಯೇ. ಆ ಸತ್ಯ ವಸ್ತುವಿಗೆ ಈ ಹಿರಣ್ಮಯ ಪಾತ್ರ ಚಿನ್ನದ ತಟ್ಟೆ ಇದೆಯಲ್ಲ ಮುಚ್ಬಿಟ್ಟಿದೆ ಆ ಪಾತ್ರೆನ. ಎಲ್ಲರೂ ಆ ಚಿನ್ನದ ಕಡೆ ಗಮನ, ಅದನ್ನ ತೆಗೆದು ಒಳಗಡೆ ಹೋಗ್ಬೇಕಂತ ಒಬ್ರಿಗೂ ಅನಿಸ್ತಿಲ್ಲ. ಹಿರಣ್ಮಯೇನ ಪಾತ್ರೇಣ ಸತ್ಯ ಉಪನಿಷತ್ ಇದೆ ಹೇಳುತ್ತೆ. ಯಾಕೆ ಎಲ್ಲರಿಗೂ ಬ್ರಹ್ಮಜ್ಞಾನ ಬೇಕು ಅನ್ಸಲ್ಲ ಅಂದ್ರೆ ಈ ಚಿನ್ನದ ಪಾತ್ರೆ ಬಯನೆ ತಟ್ಟೆನ ಬಹಳ ಆಕರ್ಷಣೆ. ಯಾರು ಇದನ್ನ ನೀರು ಹೋಗೋದಕ್ಕೆ ಆಗೋದಿಲ್ಲ. ಯಾರೋ ಅದಕ್ಕೆ ಒಬ್ನೇ ಒಬ್ಬ ಬ್ರಹ್ಮಜ್ಞಾನ ಪಡೆಯೋದು ಯಾಕೆ ಅಂದ್ರೆ ಒಬ್ನೇ ಒಬ್ಬ ಇಷ್ಟೊಂದು ಅಜ್ಞಾನ ಆವರಣ ಇಟ್ಕೊಂಡಿರ್ತಾನ. ಗುರುಗಳು ಹೇಳಿದನ್ನು ಕೇಳೋದಿಲ್ವಾ, ಕೇಳ್ದಾಗ ನಾಟಕ ಮಾಡ್ತಿರ್ತಾನ. ಹಂಗಾಗಿ ಅದು ಆ ಪಾತ್ರೆ ಸರಿಸೋದಕ್ಕೆ ಆಗಲ್ಲ. ಅದು ಅಷ್ಟು ಆಕರ್ಷಣೆಗಳಿದೆ. ಜಗತ್ತು, ದೇಹ, ಇಂದ್ರಿಯಗಳು ಎಲ್ಲವೂ ಅಷ್ಟು ಪ್ರಬಲವಾಗಿ ಎಲ್ಲವೂ ಅದನ್ನ ಬ್ರಹ್ಮಜ್ಞಾನದಿಂದ ದೂರ ಮಾಡಂತದೇ ಇದೆ. ಅದನ್ನ ಅವು ಕೆಟ್ಟದಲ್ಲ, ಅವನ್ನ ಬಳಸೋ ರೀತಿ ಗೊತ್ತಿಲ್ಲ ನಮ್ಗೆ. ಅದನ್ನ ಮಹಾತ್ಮರು ಇವರೆಲ್ಲರೂ ಅದನ್ನ ಅದಿರ್ಲಿಲ್ಲ ಅಂದ್ರೆ ಬ್ರಹ್ಮಜ್ಞಾನ ಹೆಂಗ್ ಪಡಿತೀಯಾ? ಈ ದೇಹಾದಿಗಳಿಂದನೇ ಬ್ರಹ್ಮಜ್ಞಾನ ಪಡೆಯೋದು. ಆದರೆ ಅದನ್ನ ಯಾವ ರೀತಿ ಬಳಸ್ಬೇಕು ಅನ್ನೋದನ್ನ ಮಹಾತ್ಮರು ಹೇಳೋದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು. ಅದಕ್ಕೆ ಶ್ರವಣ ಅತ್ಯಂತ ಶ್ರೇಷ್ಠ. ಈ ಸತ್ಸಂಗ, ಶ್ರವಣ, ಗುರುಗಳು ಇಲ್ಲಿ ಎಲ್ಲಾರು ಈ ತರ ಮಾಡ್ತಿರೋದ್ರಿಂದ ಎಲ್ಲಾ ಮಹಾತ್ಮರ ದರ್ಶನ ಆಗುತ್ತೆ. ನಾವು ಮಹಾತ್ಮರ ಹತ್ರ ಹೋಗ್ತೀವಿ, ನಮ್ಮ ಎಷ್ಟೋ ಅಜ್ಞಾನಗಳು ಹೋಗುತ್ತೆ. ನಮಗದ್ ಗೊತ್ತಾಗೋದಿಲ್ಲ. ಹೋಗಿ ದರ್ಶನ ಮಾಡಿದ್ರಂಗ ಆಗ್ಬಿಡತ್ತ. ನಮ್ಗ ಅಂತರಂಗದ ಏನೂ ಗೊತ್ತಿಲ್ಲ. ರಮಣ ಮಹರ್ಷಿಗಳ ಹತ್ರ ಪಾಲ್ ಬ್ರಂಟನ್ ಬರ್ತಾರಲ್ಲ, ಅವ್ರ ಅದೇ ಅಂತಾರೆ, ನನ್ಗೆ ಏನೋ ಇಷ್ಟೊಂದೆಲ್ಲ ನಾನು ಮಾಡ್ತಿದ್ದೀನಿ, ಧ್ಯಾನ ಎಲ್ಲ ಮಾಡಿದೀನಿ. ಅವನಿಗೆ ತುಂಬಾ ಅಪಾರ ಸಾಮರ್ಥ್ಯ. ಅವನಿಗೆ ಪಾಲ್ ಬ್ರಂಟನ್ಗೆ ಅವ್ನು ಸಾಮಾನ್ಯ ಸಾಧಕ ಅಲ್ಲ, ಅವನು ಅತ್ಯಂತ ಮುಮುಕ್ಷು. ಅವನ ಒಳಗಡೆ ಅಷ್ಟೊಂದು ಧ್ಯಾನ ಮತ್ತೆ ಎದುರುಗಡೆ ಎಲ್ಲಾರು ಗೊತ್ತಾಗ್ತಿರುತ್ತೆ. ಇವ್ರು ಜ್ಞಾನಿಗಳು ಅಲ್ವ ಅನ್ನೋ ಕಂಡಿಡಿಯಷ್ಟು ಅವನ ಸಾಮರ್ಥ್ಯ ಇರುತ್ತೆ. ಅಷ್ಟೆಲ್ಲವೂ ಆಗಿರುತ್ತೆ. ಅವ್ನಿಗೆ ಅಷ್ಟು ಧ್ಯಾನದ ಬಗ್ಗೆ ಎಲ್ಲಾನು ಇರುತ್ತೆ. ಅವ್ರ ಅಂತಾನೆ ರಮಣ ಮಹರ್ಷಿಗಳಿಗೆ, ನನಗೇನೋ ಅಂತರಂಗದಲ್ಲಿ ಪ್ರಗತಿನೇ ಕಾಣಿಸ್ತಾ ಇಲ್ಲ, ನನಗೆ ಏನ್ ಮಾಡೋದು ಅಂತ. ಅವಾಗ ಅವ್ರ ಅಂತಾರೆ, ಅಂತರಂಗದ ಪ್ರಗತಿ ಈ ಹೊರಗಡೆ ವಸ್ತುಗಳಿರುತ್ತಲ್ಲ ಆ ರೀತಿ ಕಾಣಿಸೋದಿಲ್ಲ, ಅದ್ ಒಳಗೇ ಪರಿವರ್ತನೆ ಆಗ್ತಾ ಹೋಗುತ್ತೆ. ನಿನಗೆ ನೀನೇ ಸ್ವಲ್ಪ ದಿನ ಬಂದು ಕುತ್ಕೊಂಡ್ ನೋಡು, ನಿನ್ನ ಮನಸ್ಸು ಎಷ್ಟು ಆರಾಮಾಗತ್ತೆ. ಸತ್ಸಂಗ ಕೇಳಿ ಬಹಳ ದುಃಖ ಆಯ್ತು ಅಂತಾರ ಅನ್ಸುತ್ತ. ಅದೇ ಸಂಸಾರ ಮಾಡಿ ಅನ್ಸುತ್ತೆ, ಅಲ್ಲಿ ಹೋದ್ರೆ ಅನ್ಸುತ್ತೆ, ದೇವಸ್ಥಾನಕ್ ಹೋದ್ರು ಅನ್ಸುತ್ತೆ, ಅದೇ ಸರಿಯಾಗಿ ಬಿಡ್ಲಿಲ್ಲ, ದರ್ಶನ ಮಾಡ್ಲಿಲ್ಲ, ಜಾಸ್ತಿ ಕೊಡ್ಬೇಕಾದ್ ಜಾಸ್ತಿ ನಾನ್ ದಕ್ಷಿಣೆ ಹಾಕ್ಬಿಟ್ಟಿದ್ರೆ, ಅನ್ಕೊಂಡ್ ಹೋಗಿದ್ದಕ್ಕಿಂತ ಜಾಸ್ತಿ ದುಡ್ದಿದ್ರೆ ಅವಾಗ ಅಲ್ಲೇನಾಗತ್ತೆ. ಸತ್ಸಂಗದಿಂದ ಅಲ್ಲಿ ಅನ್ಸುತ್ತ. ಸತ್ಸಂಗ ಮಾಡೋದ್ರಿಂದ ಮನಸ್ಸು ಇವೆಲ್ಲವೂ ಇವತ್ ನನ್ ಒಳ್ಳೇದಪ್ಪ, ತುಂಬಾ ಆರಾಮಾಯ್ತು ಅನ್ಸುತ್ತೆ. ಯಾಕಾಯ್ತು ಏನಾಯ್ತು ಏನೂ ಗೊತ್ತಿಲ್ಲ. ಇಲ್ಲಿ ಏನಾದ್ರು ತುಂಬಾ ತಪಸ್ಸು, ಧ್ಯಾನ, ಬಹಳ ಕಠಿಣ ದೇಹ ಪರಿಶ್ರಮ ಏನೂ ಮಾಡೋದಿಲ್ಲ, ಆದ್ರೆ ಮನಸ್ಸು ಆರಾಮಾಗತ್ತಲ್ಲ. ಅದಕ್ಕೆ ಸತ್ಸಂಗ ಅತ್ಯಂತ ಶ್ರೇಷ್ಠ. ಈ ರೀತಿ ಕೇಳ್ತಿದ್ರೆ ಈ ಅಜ್ಞಾನ ಸ್ವಲ್ಪ ಕಡಿಮೆ ಬಿಡಿಸ್ತಾ ಬರುತ್ತೆ. ಬಹಳ ದಟ್ಟವಾಗಿದೆ ಕತ್ತಲೆ, ಸ್ವಲ್ಪ ನಿಧಾನಕ್ಕೆ ಬಿಡಿಸ್ತಾ ಬರ್ತಾರೆ. ಅದನ್ನ ಒಂದೇ ಸಲ ಹೇಳಿದ್ರೆ ಅದೇ ಈ ರೀತಿ ವಾದ ಮಾಡ್ತೀವಲ್ಲ, ಅದನ್ನ ನೀವೇನೋ ಹೇಳ್ತೀರ ಗುರುಗಳೇ, ಆ ಆವರಣನೇ ಹಂಗಿದೆ. ಅದು ಎರಡು ರೀತಿ, ಅಸತ್ವ ಪಾದಕ, ಅಭಾನ ಪಾದಕ, ಆ ರೀತಿ ಎರಡು ಆವರಣ ಇರೋದ್ರಿಂದ ನನ್ಗೆ ಈ ರೀತಿ ಅನಿಸ್ತಿದೆ. ಅದನ್ನ ಇನ್ನೂ ಬಹಳ ಸುಲಭವಾಗಿ ನಮ್ಮನ್ನ ಬ್ರಹ್ಮಜ್ಞಾನಿಯನ್ನಾಗಿ ಮಾಡ್ತಾರೆ ಮಹಾತ್ಮರು. ಅದನ್ನ ಪುನಃ ನಾಳೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಂ ಜಾತಂ ಜ್ಯೋತಿ ಮನವೇ ಕರ್ಪೂರವಾರತಿ. ಅನುದಿನ ಗುರುವಿನ ಒಡಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ. ಪೂರ್ಣಂ ಜಾತಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರವಾರತಿ. ಜ್ಞಾನವೆಂಬುದ ಬೇರೆ ಬಲ್ಲವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಅನುಭಾವದ ಸುಖ ಸೇರುವುದು ಅನುಭವಿಸಿ ಲಿಂಗಕ್ಕೆ ಮನೋಪಿ ಬೆಳಗಿರಿ. ಜ್ಞಾನಪೂರ್ಣಂ ಜಾತಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರವಾರತಿ. ಜ್ಞಾನ ಜನ್ಮದ ಕತ್ತಲೆ ಮುಸುಗೆ ಜ್ಞಾನಿಗೆ ಬಳಲುತ್ತಿದೆ. ಗುರುವೇನ ಧ್ಯಾನವೇ ಗುರಿಯೆಂದು ಮನವೊಪ್ಪಿ ಬೆಳಗಿರಿ. ಜ್ಞಾನಪೂರ್ಣಂ ಜಾತಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರವಾರತಿ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ
व्योमातीतं निरञ्जनं नादबिन्दुकलातीतं तस्मै श्री गुरवे नमः. ಎಲ್ಲರಿಗೆ ನಮಸ್ಕಾರ ರೀ ಗುರುಗಳ. ಲಲಿತಾ ಮೇಡಮ್ ಹೇಳ್ರಿ ಅಮ್ಮ. ನಮಸ್ಕಾರಪ್ಪ, ಇವತ್ತು ಅನುಕೂಲತೆ ಇಲ್ಲ ರೀ, ನಾನೇ ಹೇಳ್ತೀನಿ. ವಂದನೆಗಳು ಅಕ್ಕ ಅವರಿಗೆ. ಇನ್ನ ಸಿಂಚನಾ ಮೇಡಮ್ ಹೇಳ್ರಿ ಅಮ್ಮ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುಗಳು 20ನೆಯ ಸೂತ್ರವನ್ನ ವಿವರಿಸಿದ್ರು. ಜೀವನಿಗೆ ಸಪ್ತ ಅವಸ್ಥೆಗಳು, ಯಾವ ಕಾರಣಕ್ಕೆ ನಾನು ಜೀವ ಅಂತ ತಿಳಿದಿದ್ದೀನಿ ಅದನ್ನ ವಿವರಿಸ್ತಾ ಹೋಗ್ತಿದ್ದಾರೆ. ಅದನ್ನ ಪರಿಭಾವಿಸಿ ನೋಡಬೇಕು ಅಂತ ಹೇಳ್ತಿದ್ದಾರೆ. ಮನುಷ್ಯ ಜನ್ಮವನ್ನ ದೇವರಿಗಾಗಿ ಬಳಸುವುದೇ ಶ್ರೇಷ್ಠ. ಪ್ರಕೃತಿ ಎಲ್ಲರಿಗೂ 25 ತತ್ವಗಳನ್ನ ಸಮಾನವಾಗಿ ನೀಡಿದೆ. ಅದು ಸದೃಢವಾಗಿದ್ದರೆ ಅದು ದೇವನ ಕೃಪೆ ಅಂತ ತಿಳಿದು ದೇವರಿಗಾಗಿಯೇ ಅದನ್ನ ಬಳಸ್ಬೇಕು. ಯಾಕೆಂದ್ರೆ ಇದು ನಮಗೆ ದೇವರು ನೀಡಿದ ಅತ್ಯಮೂಲ್ಯ ಕೊಡುಗೆ. ಇದು ಕೋಟಿ ಜನ್ಮದ ಪುಣ್ಯದಿಂದ ಬಂದಿರೋದು. ದೇವರನ್ನ ಪಡೆಯೋದು ಬಹಳ ಸುಲಭ. ಸಂಸಾರಕ್ಕೆ 100 ವರ್ಷ ಹೋರಾಟ ಮಾಡಿದರೂ ಅದು ನಿಷ್ಫಲ. ಆತ್ಮಜ್ಞಾನ ಪಡೆದರೆ ಮಾತ್ರ ಅದರಿಂದ ಬಿಡುಗಡೆ ಸಾಧ್ಯ. ಗುರುಗಳ ಮಾತನ್ನ ಕೇಳಬೇಕು, ಯಾಕೆಂದ್ರೆ ಅವರು ನನ್ನ ಉದ್ಧಾರಕ್ಕಾಗಿಯೇ ಹೇಳ್ತಿರ್ತಾರೆ. ಮಹಾತ್ಮರಿಗೆ ನಮ್ಮಂತೆಯೇ ದೇಹ ಸಿಕ್ಕಿತ್ತು. ಎಷ್ಟು ಕಠಿಣ ಸಾಧನೆ ಮಾಡಿದರೂ ಅಷ್ಟು ಕಷ್ಟ ನಮಗಿಲ್ಲ. ನಮಗೆ ಪಾರಾಗೋ ಸನ್ನಿವೇಶಗಳು ಒದಗಿ ಬಂದಾಗ ಅದನ್ನ ಬಳಸಿಕೊಂಡು ಬಿಡಬೇಕು. ಆ ಸುಕೃತ ಎಲ್ಲರಿಗೂ ಸಿಗಲ್ಲ. ನಂತರ ಎಷ್ಟು ಜನ್ಮ ಪಶ್ಚಾತ್ತಾಪ ಪಟ್ಟರೂ ನಿರುಪಯುಕ್ತ. ಯಾಕೆಂದ್ರೆ ನಾವು ಈಗ ಜೀವ ಅಲ್ಲ, ನಾನು ಬ್ರಹ್ಮ ಅಂತ ಅರಿಯಲು ಹೊರಟಿದ್ದೀವಿ. ಆ ಜೀವನಿಗೆ 7 ಅವಸ್ಥೆಗಳನ್ನ ಹೇಳ್ತಿದ್ದಾರೆ. ಈ ಜಗತ್ತಿನಲ್ಲಿ 2 ಬಗೆಯ ಜನ, ರಾಗಿ ವಿರಾಗಿ. ರಾಗಿ ಈ ಜಗತ್ತಿನ ಕಷ್ಟಗಳನ್ನ ವ್ಯರ್ಥವಾಗಿ ಅನುಭವಿಸಿ ಅದನ್ನೇ ಸುಖ ಅಂತ ತಿಳಿತಾನೆ. ನಾನು ಯಾರು ಅಂತ ಒಂದು ಸ್ವಲ್ಪವೂ ಪರೀಕ್ಷೆ ಮಾಡದವನು. ಈ ದೇಹ ಪ್ರತಿ ಕ್ಷಣ ವಿಕಾರ ಹೊಂದತ್ತೆ. ಅದನ್ನ ಪರೀಕ್ಷಿಸದೆ ಕೇವಲ ಅದರ ಚಿಂತೆಯಲ್ಲೇ ತೊಡಗಿದ್ದೀನಿ. ಅದು ದೇಹದ ವಿಪರೀತ ತಾದಾತ್ಮ್ಯದಿಂದ ಆಗಿರೋದು. ಅಕ್ಕ ಮಹಾದೇವಿಯವರೊಬ್ಬರೇ ಈ ದೇಹವನ್ನ ವೈರಾಗ್ಯದಿಂದ ದರ್ಶಿಸಿದವರು. ಅವರನ್ನ ಬೆಳಗ್ಗೆ ಏಳುತ್ತಲೇ ನೆನೆಸಬೇಕು. ಅವರ ಕರುಣೆಯಿಂದ ಸ್ವಲ್ಪವಾದರೂ ಎಚ್ಚರವಾಗ್ತಿವಿ. ಈ ದೇಹಕ್ಕೆ ತನ್ನದೇ ಆದ ಸಾಮರ್ಥ್ಯ ಇದೆ. ಅದು ತಾನೇ ಎಲ್ಲವನ್ನೂ ಸರಿಪಡಿಸುತ್ತೆ. ನಾನೇ ವ್ಯರ್ಥವಾಗಿ ಗಾಬರಿ ಆಗ್ತೀನಿ. ಅದರ ಸ್ವರೂಪವನ್ನ ತಿಳಿದು ದೇವರಿಗಾಗಿ ಅದನ್ನ ಬೆಳೆಸ್ಬೇಕು. ಯಾರು ಪ್ರಕೃತಿಗೆ ದೇಹವನ್ನ ಹೊಂದಿಸ್ತಾರೆ ಅವರೇ ಸದೃಢವಾಗಿ ಬೆಳೆಯೋದು. ಮಹಾತ್ಮರಿಗೆ ಹಾಗೂ ನಮಗೆ ಒಂದೇ ರೀತಿಯ ದೇಹ ಸಿಕ್ಕಿರೋದು. ಆದ್ರೆ ಅವರು ಅದನ್ನ ದೇವರಿಗೆ ಬಳಸಿ ದೇವಮಯ ಮಾಡಿಸಿದರು. ಸಂಸಾರಕ್ಕೆ ಬಳಸಿದರೆ ಅದು ದುಃಖಮಯವಾಗತ್ತೆ. ಯಾರೂ ಸಂಸಾರದಲ್ಲಿ ಸುಖವಾಗಿ ಇಲ್ಲ. ಇದ್ದರೂ ಅದು ಬರೀ ದುಡ್ಡು ಹೆಂಡತಿಯ ಅಭಿಮಾನದಿಂದ. ವಯಸ್ಸಾದ ಮೇಲೆ ಅವರಿಗೆ ನಿಜ ತಿಳಿಯತ್ತೆ. ನಮಗೆ ನಾವು ಸತ್ಯ ಹಾಗೂ ಬೇರೆಯವರೆಲ್ಲರೂ ಸತ್ಯವಾಗಿ ಇದ್ದಾರೆ ಅನ್ನುವ ಅಜ್ಞಾನ. ದೇವರನ್ನ ಮರೆತಿರುವುದರಿಂದ ಇದು ಆಗಿರೋದು. ಜೀವನ, ಜಗತ್ತು, ಹೆಂಡತಿ, ಮಕ್ಕಳು ಇದು ಅಜ್ಞಾನದ ಫಲಗಳು. ಬರೀ ದೇವನು ನಾನು ಅಂತ ನೆನಪು ಮಾಡಿಕೊಂಡರೆ ಸಾಕು, ಅಷ್ಟೇ ಬ್ರಹ್ಮಜ್ಞಾನ. ಆದ್ದರಿಂದ ಮಹಾತ್ಮರ ಕಡೆ ಲಕ್ಷ್ಯ ಕೊಡಬೇಕು ಸ್ವಲ್ಪ. ಈ ಅಜ್ಞಾನ ಆವರಣಕ್ಕೆ ಎಡೆ ಮಾಡಿಕೊಡತ್ತೆ. ಆವರಣದಲ್ಲಿ 2, ಅಸತ್ವಾಪಾದಕ, ಅಭಾನಾಪಾದಕ. ಅಂದ್ರೆ ದೇವನು ನಿಜವಾಗಲೂ ಇದ್ದಿದ್ದರೆ ಅದು ನನ್ನ ಅನುಭವಕ್ಕೆ ಬರಬೇಕಿತ್ತು. ಆದರೆ ದೇಹದ ಅನುಭವ ಎಷ್ಟು ಸ್ಪಷ್ಟವಾಗಿದೆ ನನಗೆ. ನಾನು ಅಕಸ್ಮಾತ್ ಪ್ರವಚನಕ್ಕೆ ಬಂದರೂ ಗುರುಗಳೊಂದಿಗೆ ಶುಷ್ಕವಾದ ಮಾಡ್ತೀನಿ. ಗುರುಗಳಿಗೆ ತಿಳಿದಿಲ್ಲ ಅಂತ ಭಾವಿಸ್ತೀನಿ. ಅವರು ಹೇಳಿರೋದು ನನ್ನ ಅನುಭವದಲ್ಲಿ ಇಲ್ಲವೇ ಇಲ್ಲ ಅಂತ ವಾದ ಮಾಡ್ತೀನಿ. ಯಾಕೆಂದ್ರೆ ನನ್ನ ಹುಟ್ಟೆ ಅಜ್ಞಾನದಿಂದ ಆಗಿರೋದು. ದೇಹಾದಿಗಳು ಕೆಟ್ಟದ್ದಲ್ಲ, ಅದನ್ನ ಬಳಸುವ ರೀತಿ ನಮಗೆ ತಿಳಿದಿರಬೇಕು. ರಮಣ ಮಹರ್ಷಿ ಹತ್ತಿರ ಪಾಲ್ ಬ್ರಂಟನ್ ಹೇಳ್ತಾರೆ, ನನಗೆ ನನ್ನ ಅಂತರಂಗದಲ್ಲಿ ಪ್ರಗತಿಯ ಅನುಭವವೇ ಆಗಿಲ್ಲ ಅಂತ. ಆದ್ರೆ ಮಹರ್ಷಿ ಹೇಳ್ತಾರೆ, ಅಂತರಂಗದ ಪ್ರಗತಿ ಕಾಣಿಸಲ್ಲ, ಅದು ನಿಧಾನವಾಗಿ ಭಾನಕ್ಕೆ ಬರುತ್ತೆ ಅಂತ. ಆದ್ದರಿಂದ ಶ್ರವಣಕ್ಕೆ ಬಂದರೆ ನಮ್ಮ ಅಂತರಂಗ ತಾನೇ ತಿಳಿಯತ್ತೆ ಅಂತ ಹೇಳಿದ್ರು. ಧನ್ಯವಾದಗಳು. ವಂದನೆಗಳು ಅಕ್ಕ ಅವರಿಗೆ. ರಮೇಶ್ ಅಣ್ಣ ಅವರು ಅದಿರೇನ್ರಿಪ್ಪ? ಅನುಕೂಲ ಐತನ ಗುರುಗಳ? ಇಲ್ರಿ. ಇನ್ನ ನೀಲೂರು ಬಸವರಾಜ ಗುರುಗಳು. ಓಂ ನಮಃ ಶಿವಾಯ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕರಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಸದಾಶಿವ ಗುರುಜಿಯವರ ಪಾದಕ್ಕೂ ನಮಸ್ಕರಿಸಿ, ವಯೋವೃದ್ಧರು, ಜ್ಞಾನವೃದ್ಧರು, ಅಪರೋಕ್ಷಾನುಭವಿಗಳಾದ ವಿಜಿ ಪಾಟೀಲ್ ಅಜ್ಜವರ ಪಾದಕ್ಕೂ ನಮಸ್ಕರಿಸಿ, ಈ ವೇದಿಕೆಗೆ ಚಾಲನೆ ಕೊಡ್ತಾ ಬಂದಂತ
ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶಿವಪುತ್ರಪ್ಪ ಗಚ್ಚಂನವರ ಡಾಕ್ಟರ್ ಮಹಾತ್ಮರ ಪಾದಕ್ಕೂ ನಮಸ್ಕರಿಸಿ, ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕರಿಸಿ, ಶಿವಸ್ವರೂಪಿಗಳೇ, ಇಲ್ಲಿಯ ಪರ್ಯಂತರ ಮಾತೆಯರು ಶ್ರೀಮನ್ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 20ನೇ ಸೂತ್ರವನ್ನು ವಿವರಿಸಿದರು. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರಲ್ಲಿ, ಜೀವನಿಗ ಅವಸ್ಥೆಗಳೇಳವನು ಪರಿಭಾವಿಸಿ ನೋಡಿರೇ ಬಂದ ರೈತರ ಪರವರು. ಜೀವನಿಗೆ ಅವಸ್ಥೆಗಳೆಷ್ಟು 7. ಅವಸ್ಥಾ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಕಾಲವಾಚಕ ಶಬ್ದಕ್ಕೂ ಅವಸ್ಥಾ ಕಹೆ. ಇಲ್ಲಿ ಹಿಡಿದು ಎಷ್ಟು ಇಂತ ಅದು ವಾಚಕದ, ಅದಕ್ಕೆ ಅವಸ್ಥಾ ಅಂತ ಕರೆದ್ರು. ಮೊದಲನೇದೇನ್ ಹೇಳಿದ್ರು? ಅಜ್ಞಾನ ಅಂತ ಹೇಳಿದ್ರು ನೋಡ್ರಿ. ಅಜ್ಞಾನ ಅವಸ್ಥಾ ಅಂದ್ರೆ ಮೊದಲನೇದು ಅಜ್ಞಾನ ಅವಸ್ಥಾ. ಅಜ್ಞಾನ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅವಿಚಾರ ಸಿದ್ಧ ವಿಚಾರ ಬಾಧ್ಯ. ಅಜ್ಞಾನ ಹೆಂಗದಪ್ಪ ಅಂದ್ರೆ ಅವಿಚಾರದಿಂದ ಸಿದ್ಧದದು, ವಿಚಾರ ಮಾಡಿದ್ರೆ ಇಲ್ಲವೇ ಇಲ್ಲ. ಇನ್ನ ಚಂದ್ರೋದಯ ಕಾರಣದಕ್ಕೆ ಏನಂದ್ರಪ್ಪ ಅಜ್ಞಾನಕ್ಕಂತ ಕೇಳಿದ್ರೆ, ನಾನು ತಿಳಿಯುವುದಿಲ್ಲವೆಂಬ ವ್ಯವಹಾರಕ್ಕೆ ಕಾರಣವಾಗಿ ಆವರಣ ವಿಕ್ಷೇಪ ಶಕ್ತಿ ಉಳ್ಳ ಅನಾದಿ ಭಾವ ರೂಪವಾಗಿರುವುದಾವುದು ಅದುವೇ ಅಜ್ಞಾನ ಅಂತ ಅಜ್ಞಾನಕ್ಕೆ ಲಕ್ಷಣ ಬರೆದ್ರು. ಇನ್ನ ವಿಚಾರ ಸಾಗರದಲ್ಲಿನೂ ಬಂದದದು. ಅಜ್ಞಾನ ಅಂದ್ರೆ ಏನು? ಅನಾದಿ ಆಗಿರ್ಬೇಕು, ಉಪಾದಾನ ಕಾರಣ ಆಗಿರ್ಬೇಕು, ಜ್ಞಾನದಿಂದ ಅದು ನಿವೃತ್ತಿ ಆಗ್ತಿರ್ಬೇಕು, ಅದಕ್ಕೆ ಅಜ್ಞಾನ ಅಂತ ಅವರು ಬರೆದ್ರು. ಇನ್ನ ಶ್ರೀಮನ್ನಿಜಗುಣರು ಅಜ್ಞಾನಕ್ಕ ಅಮ್ಮವ್ರು ಹೇಳಿದ್ರು ಇಟ್ಟುತ್ತನ ಏನು? ತನ್ನ ನಿಜವನ್ನು ಪರೀಕ್ಷಿಸದೆ, ನಾ ಯಾರದೇನನ್ನು ತಿಳಿಗುಡಲಾಗ್ಯದ ನೋಡ್ರಿ. ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ, ಈ ದೇಹಾದಿ ಪ್ರಪಂಚ ಹೇಯದ, ಯಾಕಂದ್ರೆ ಬಿಡ್ಲಿಕ್ಕೆ ಯೋಗ್ಯದ, ಆದ್ರೂ ಅದನ್ನೇ ಸತ್ಯ ಅಂತ ಅದರಲ್ಲೇ ಸತ್ಯತ್ವ ಬುದ್ಧಿ ಮಾಡಿ ಅದರಲ್ಲೇ ಪ್ರವೃತ್ತಿ ಮಾಡ್ಲಿಗತ್ತ. ಹಂಗಂದ್ರ ನೀ ಸಾಲಿ ಕಲ್ತ್ ನೌಕರಿ ಹಿಡಿ, ದುಡ್ಡು ಸಂಪಾದನೆ ಮಾಡು, ಹೆಂಡತಿ ಮಾಡ್ಕೋ, ಅವೆಲ್ಲ ನನ್ನ ಕೆಲಸವಂತ ಅಜ್ಞಾನ. ಅವೆಲ್ಲ ಹೆಂಡತಿ ಮಾಡ್ಕೊಂಡು ಮಕ್ಕಳ ಹಡಿ, ಮಕ್ಕಳಿಗೆ ಅವ್ರಿಗೆ ವಿದ್ಯಾ ಕೊಡು, ಇವೆಲ್ಲ ನನ್ನ ಕೆಲಸವಂತದದು. ಹೊಳ್ಳಿ ನೋಡಗೊಟ್ಟಿಲ್ಲ ನಾನು ಆರ್ ಅನ್ನೋದು ತಿಳಿಗುಡಲ್ದು, ಮುಂದೆ ಪ್ರವೃತ್ತಿ ಮಾಡಿಸ್ಲಿಗತ್ತದ, ವಿಷಯಾದಿಗಳಲ್ಲಿ ಆಶೆ ಹುಟ್ಟಿಸ್ಲಿಗತ್ತದ. ಸಾಲಿ ಕಲ್ತ್ ನೌಕರಿ ಹಿಡಿದು ಹೆಂಡತಿ ಮಾಡ್ಕೊಂಡು ಮಕ್ಕಳಾಡುದು, ಮಕ್ಕಳು ದೊಡ್ಡವರಾಗಿ ಅವ್ರಿಗೆ ಸಾಲಿ ಕಲಿಸಿ ಅವ್ರಿಗೆ ನೌಕರಿ ಹಚ್ಚು, ಹಿಂಗ ವಿಷಯದಲ್ಲೇ ಪ್ರವೃತ್ತಿ ಮಾಡ್ಲಿಗತ್ತದೆ ವಿನ ನಾನು ಆರು ಅನ್ನೋದು ತಿಳಿಗುಡಲ್ದು. ಅದಕ್ಕೆ ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿ ಉಳ್ಳ ತನುವೇ ತಾನೆಂದು. ಇದೇನಂದ್ರೆ ಈ ಶರೀರ ಷಡ್ಭಾವ ವಿಕಾರ ಉಳ್ಳುತ್ತದಿದು, ಆದ್ರೆ ಇದುವೇ ನಾ ಅಂತ ಮಾಡ್ಯದ ನೋಡ್ರಿ. ಯಾರಂದ್ರ ನಾ ಅಂತ ಇದಕ್ಕೆ ಹೆಚ್ಚು ಗೊತ್ತಾ ನೀವು? ಆ ವಿಕೃತಿ ಉಳ್ಳ ತನುವೇ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು ಕಂಡು. ಇದೇನದ್ರಿ? ಇದು ಭಿನ್ನದ, ನಮ್ಗಿಂತ ನಮ್ಮ ಸ್ವರೂಪಕ್ಕಿಂತ ಇದು ಹೆಂಗದ? ಭಿನ್ನದ, ವಿನಾಶಿ ಅದ. ನಾ ಹೆಂಗದಿನ ಅವಿನಾಶಿ ಇದ್ರು ಸಹಿತ ಅದರಲ್ಲೇ ಭಿನ್ನ ವಿಷಯದ ವಿಶ್ವವಿದನ್ನು ಕಂಡು ನನ್ನಿ ಎಂಬ ಬಗೆ ಬಿಡದರಲ್ಲಿದು ಅಜ್ಞಾನ. ಇದು ನಂದು 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 ಪ್ರತಿಯೊಂದರಲ್ಲೆಲ್ಲ ಏನ್ ಮಾಡಿದ್ರಿ? ಅಲ್ಲೇ ತನ್ನತ್ಮ ಹಿಂಗ ಹುಟ್ಟಿಸಿ ಅಂತ ಅಜ್ಞಾನವನ್ನ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ನಾವು ಪ್ರಯತ್ನ ಪೂರ್ವಕವಾಗಿ ಗುರುಶಾಸ್ತ್ರಕ್ಕೆ ಶರಣ ಹೋಗಿ ಆ ಗುರುಗಳು ಹೇಳಿದ ನೀ ಯಾರಪ್ಪ, ನೀ ಪರಬ್ರಹ್ಮ ವಸ್ತುನೇ ಅದಿ ಅಂತ ಏನು ಗುರುಗಳು ತಿಳಿಸ್ಕೊಟ್ಟಾರ, ಅದನ್ನ ನಾವು ತಿಳ್ಕೊಂಡು ಈ ಅಜ್ಞಾನವನ್ನು ಕಳ್ಕೊಳಕ್ಕ ಬರ್ತದ. ಅಂತ ಬುದ್ಧಿಯನ್ನ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡ್ಲಿ ಅಂತ ಇನ್ನ ಮುಂದೆ ಮಹಾತ್ಮರು ನಮಗೂ ನಿಮಗೆಲ್ಲರಿಗೂ ಕೂಡಿ ಉಪದೇಶ ಮಾಡ್ಲಿ ಅಂತ ಇವೆರಡು ಮಾತ ಗುರುಪಾದಕ್ಕ ಮಂಗಲ ಹೇಳ್ತೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.